ಲಿವಿಂಗ್ ಬೈ ವರ್ಡ್ ಆಫ್ ಗಾಡ್. ವಿಶ್ವದಲ್ಲಿ ಅನೇಕ ಪುಸ್ತಕಗಳು ಬರೆದಿದ್ದಾರೆ. ಬರೆದಂಥ ಬರಹಗಾರರು ಇದಾರ. ಅವರು ಪುಸ್ತಕ ತಗೊಂಡು ನೀವು ಓದುವಾಗ ಆ ಬರಹಗಾರರು ನಿಮಗೇನಾದ್ರೂ ಬಂದು ಹೇಳ್ಕೊಡ್ತಾರ, ನಾನು ಬರೆದಿದ್ದು ಹಿಂಗಪ್ಪ ಅಂತ? ಇಡೀ ವಿಶ್ವದಲ್ಲಿ ಯಾವ ಪುಸ್ತಕದಲ್ಲಿ ಬರೆದಿದ್ದಾರೋ ಅವೆಲ್ಲ ಬರಹಗಾರರು ಸತ್ತೋಗಿದ್ದಾರೆ. ಕೆಲವು ಜೀವಿಸ್ತಾ ಇದ್ದು ಅವರು ನಿಮ್ಮ ಕಡೆ ಬರಲ್ಲ. ಆದರೆ ಇಡೀ ವಿಶ್ವದಲ್ಲಿ ಒಂದು ಪುಸ್ತಕ ಇದೆ, ಅದು ಬೈಬಲ್. ಇದನ್ನ ನೀನು ಓದುವಾಗ ಇದನ್ನು ಬರೆದಂಥ ಬರಹಗಾರ ನಿನ್ನ ಜೊತೆಗೆ. ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ದಿನದ ವಾಕ್ಯ ಭಾಗವನ್ನಕ್ಕೆ ಹೋಗೋಣ. ಓಕೆ, ಲಿವಿಂಗ್ ಬೈ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ಜೀವಿಸುವುದು. ದೇವರ ವಾಕ್ಯದ ಬಗ್ಗೆ ಹೇಳಿದ್ದೀನಿ, ದೇವರ ವಾಕ್ಯದ ಪ್ರಾಮುಖ್ಯತೆ ತಿಳಿಸಿದ್ದೇವೆ. ಆದರೆ ದೇವರ ವಾಕ್ಯದಿಂದ ಜೀವಿಸುವುದು ಇವುದು ಇವತ್ತಿನ ಸಂದೇಶದ ಶೀರ್ಷಿಕೆ. ಲಿವಿಂಗ್ ಬೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ನಾವು ಜೀವಿಸಬೇಕು. ಓಕೆ, ಸೊ ತಿಳ್ಕೊಡ್ರಿ, ಅನೇಕ ಸಾರಿ ಸತ್ಯವೇದದಲ್ಲಿ ದೇವರ ವಾಕ್ಯದ ಬಗ್ಗೆ ಅನೇಕ ವಿಷಯಗಳು ನಾವು ನೋಡ್ತೇವೆ. ಬಹಳ ಜನರಿಗೆ ಬೈಬಲ್ ಕೈಯಲ್ಲಿದೆ, ಬೈಬಲ್ ಅನ್ನ ಓದ್ತಾರೆ, ಆದರೆ ಇದರಲ್ಲಿ ಏನು ಬರೆದದೋ ಹಾಗೆ ಜೀವಿಸುವುದಿಲ್ಲ. ಏನನ್ನ ಓದ್ತೀರಿ ಅದನ್ನ ನಂಬುವುದಿಲ್ಲ. ಯಾವ ವಿಷಯದಲ್ಲಿ ನಿಮಗೆ ದೇವರು ಈ ವಾಕ್ಯದಲ್ಲಿ ಮಾತನಾಡಿದಾರೋ ಅದನ್ನು ಅನುಸರಿಸುವುದಿಲ್ಲ. ಪ್ರಿಯರೇ, ತಿಳ್ಕೊಡ್ರಿ, ವಿಶ್ವದಲ್ಲಿ ಬಹಳಷ್ಟು ಪುಸ್ತಕಗಳು ಬರೆಯಲ್ಪಟ್ಟಿದೆ. ಅನೇಕ ಪುಸ್ತಕಗಳಿಗೆ ತುಂಬಾ ಬೆಲೆ ಇದೆ. ಕೆಲವು ಕಡೆ ನೋಡ್ರಿ, ಈಗ ಎಕ್ಸಾಮ್ ಡಿಗ್ರಿ ಓದುವಂಥವ್ರಿಗೆ ಅಥವಾ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಮೆಡಿಕಲ್ ಓದುವಂಥವ್ರಿಗೆ, ಇಂಜಿನಿಯರಿಂಗ್ ಓದುವಂಥವ್ರಿಗೆ ಒಂದೊಂದು ಪುಸ್ತಕದ ಬೆಲೆ 3,000, 2,000, 5,000 ರೂಪಾಯಿ ಇದೆ, ಗೊತ್ತಾ? ಯಾಕಂದ್ರೆ ಅಷ್ಟು ಬೆಲೆ ಬಾಳುವಂಥ ಪುಸ್ತಕ. ಯಾಕೆ? ಆ ಪುಸ್ತಕದಿಂದ ಅಷ್ಟು ಜ್ಞಾನ ಅವರಿಗೆ ಸಿಗ್ತದೆ. ಮತ್ತೆ ಕೆಲವು ಪುಸ್ತಕಗಳನ್ನ ನಾವು ಖರೀದಿ ಮಾಡುವಾಗ ಈ ಪುಸ್ತಕ ಇವರೇ ಬರೆದಿರಬೇಕು ಅನ್ನುವಂಥದ್ದು ಇರ್ತದೆ. ಎಲ್ಲ ಪುಸ್ತಕ ತಗೊಳ್ಳೋದಿಲ್ಲ ನಾವು. ಕೆಲವು ಪುಸ್ತಕಗಳು, ಕೆಲವು ಆಥರ್ಗಳು ಫೇಮಸ್ ಆಗಿರ್ತಾರೆ, ಅಂದ್ರೆ ಬರಹಗಾರರು, ಇವರು ಬರೆದಿದ್ದೇ ಕೂಡ ಅಂತ ಹೇಳ್ತಿರ್ತೀವಿ ನಾವು. ನಾವು ಇಂಜಿನಿಯರಿಂಗ್ ಓದುವಾಗ ಕೆಲವು ಆಥರ್ಸ್ಗಳಿದ್ರು, ಬಹಳ ಬರ್ತಿದ್ವು ಡೂಪ್ಲಿಕೇಟ್ಗಳು. ಬಟ್ ನಾವು ಎಲ್ಲರದು ತಗೋತಿರ್ಲಿಲ್ಲ. ಯಾಕಂದ್ರೆ ಇಂಜಿನಿಯರಿಂಗ್ ಅನ್ನುವಾಗ ತುಂಬ ಅಂದ್ರೆ ಲೆಕ್ಕಗಳಿರ್ತಿತ್ತು. ಸರಿಯಾದ ಮೆಥಡ್ ಯೂಸ್ ಮಾಡುವಂತ ಕೆಲವು ಮಾತ್ರ ಆಥರ್ಗಳಿರ್ತಾವೆ. ಅವ್ರದೇ ಪುಸ್ತಕ ಹುಡುಕಿ ತಗೋತಿದ್ವಿ, ಹೌದಾ? ಯಾಕೆ ಅಂದ್ರೆ ಅಷ್ಟು ಅದಕ್ಕೆ ವ್ಯಾಲ್ಯೂ. ನಂಗೆ ನೆನಪಿದೆ, ನಾವು ಇಂಜಿನಿಯರಿಂಗ್ ಓದುವಾಗ ಪುಸ್ತಕ ಹುಡುಕ್ಲಿಕ್ಕೆ ಹುಚ್ಚರಂಗೆ ಹೋಗ್ತಿದ್ವಿ. ಹೊಸ ಪುಸ್ತಕ ತಗೊಳ್ಳಿಕ್ಕೆ ದುಡ್ಡು ಇರ್ತಿರ್ಲಿಲ್ಲ ಅಂತೇಳಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಸಿಗ್ತಿದ್ವು. ವಿಜಯ ಬುಕ್ ಸ್ಟಾಲ್ ಅಂತ ಒಂದಿದೆ ಧಾರವಾಡದಲ್ಲಿ, ಹೌದಾ? ಅಲ್ಲಿ ನೀವು ಹೋದ್ರೆ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ತುಂಬ ಇರ್ತದೆ. ಅಂದ್ರೆ ಈಗ ಯಾರಾದ್ರೂ ಡಿಗ್ರಿ ಮುಗಿಸಿದ್ರೆ ಅವ್ರು ಅದನ್ನೇನು ಮಾಡ್ತಾರೆ, ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡ್ತಾರೆ. ಹೊಸ ಬುಕ್ ತಗೊಳ್ಳುವಾಗ ಅರ್ಧ ಬೆಲೆಗೆ ಅವ್ರು ತಗೋತಾರೆ. ಅದನ್ನು ನಮಗೆ 75% ಮಾರ್ತಾರೆ. ಅದನ್ನು ಹೋಗಿ ಹುಡುಕ್ತಿದ್ವಿ ನಾವು, ಸೆಕೆಂಡ್ ಹ್ಯಾಂಡ್ ಪುಸ್ತಕ. ಎಷ್ಟು ಹುಚ್ಚರಂಗೆ ಹುಡುಕ್ತಿದ್ವಿ. ಯಾಕೆಂದ್ರೆ ಅಷ್ಟು ಅದಕ್ಕೆ ಮಹತ್ವ ಇದೆ. ಆದರೆ ಇಡೀ ವಿಶ್ವದಲ್ಲಿ ಇದರಷ್ಟು ಮಹತ್ವವುಳ್ಳ ಪುಸ್ತಕ ಯಾವುದೂ ಇಲ್ಲ. ಹಲ್ಲೆಲೂಯಾ! ಇದಷ್ಟು ವ್ಯಾಲ್ಯೂಯಬಲ್ ಪುಸ್ತಕ, ಇದರಷ್ಟು ಬೆಲೆ ಬಾಳೋ ಪುಸ್ತಕ ಯಾವುದೂ ಇಲ್ಲ. ಇದಕ್ಕೆ ಬೆಲೆ ಕಟ್ಟೋದಿಲ್ಲ. ಅದಕ್ಕೋಸ್ಕರ ಆ್ಯಕ್ಚುಲಿ ಹೊಸ ಬೈಬಲ್ಗಳು ತುಂಬ ಇದೆ. ನಂದು ಯಾರಾದರೂ ಹೊಸ ಬೈಬಲ್ ಕೇಳುವಾಗ ನನ್ನ ಕಡೆ ಬಂದು ದುಡ್ಡು ಕೇಳ್ತಾರೆ, ಪಾಸ್ಟರ್ ಎಷ್ಟಿದಕ್ಕೆ ಅಂತ. ಅದ್ರ ₹1 ನಾವು ಯಾರಿಗೂ ಚಾರ್ಜ್ ಮಾಡಲ್ಲ, ಫ್ರೀ ಕೊಡ್ತೇವೆ. ಯಾಕೆ ಅಂದರೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಬಟ್ ನಾವು ಶಾಪಲ್ಲಿ ಹೋದಾಗ ಬೇರೆ ಆಪ್ಷನ್ ಇಲ್ಲ, ಅವ್ರು ಕೇಳಿದಷ್ಟು ಹಣ ಕೊಟ್ಟು ನಾವು ತಗೊಂಬರ್ತೇವೆ. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಯಾಕೆ ಇದು ಬಹಳ ಅಮೂಲ್ಯವಾದದ್ದಂದ್ರೆ, ನಿನ್ನೆ ರಾತ್ರಿ ನಾನು ಸ್ಲೋಗನ್ ರೆಡಿ ಮಾಡಿ ಬರ್ದಿದ್ದೇನೆ. ನೋಡ್ರಿ, ಏನ್ ಹೇಳ್ರಿ? ಅರ್ಥ ಆಯ್ತಾ ಏನಾರು? ವಿಶ್ವದಲ್ಲಿ ಅನೇಕ ಪುಸ್ತಕಗಳು ಬರೆದಿದ್ದಾರೆ. ಬರೆದಂತ ಬರಹಗಾರರು ಇದಾರ. ಅವರು ಪುಸ್ತಕ ತಗೊಂಡು ನೀವು ಓದುವಾಗ ಆ ಬರಹಗಾರರು ನಿಮಗೇನಾದ್ರೂ ಬಂದು ಹೇಳ್ಕೊಡ್ತಾರ, ನಾನು ಬರೆದಿದ್ದು ಹಿಂಗಪ್ಪ ಅಂತ? ಇಡೀ ವಿಶ್ವದಲ್ಲಿ ಯಾವ ಪುಸ್ತಕದಲ್ಲಿ ಬರೆದಿದ್ದಾರೋ ಅವೆಲ್ಲ ಬರಹಗಾರರು ಸತ್ತೋಗಿದ್ದಾರೆ. ಕೆಲವು ಜೀವಿಸ್ತಾ ಇದ್ದು ಅವರು ನಿಮ್ಮ ಕಡೆ ಬರಲ್ಲ. ಆದರೆ ಇಡೀ ವಿಶ್ವದಲ್ಲಿ ಒಂದು ಪುಸ್ತಕ ಇದೆ, ಅದು ಬೈಬಲ್.
ಇದನ್ನ ನೀನು ಓದುವಾಗ ಇದನ್ನು ಬರೆದಂಥ ಬರಹಗಾರ ನಿನ್ನ ಜೊತೆಗಿರ್ತಾನೆ. ಹೌದಾ? ಎವ್ರಿ ಡೇ ನೀವು ಓದುವಾಗ ಇದನ್ನು ಬರೆದಂಥವ್ರು ಆಥರ್ ದೇವರು ಆತನು ನಿನ್ನ ಜೊತೆಗಿರ್ತಾನೆ. ನಿನಗೆ ಆತನ ಏನು ಬರೆದಿದ್ದಾನೋ ಅದನ್ನು ನಿನಗೆ ಹೇಳ್ಕೊಡ್ತಾನೆ, ತಿಳಿಸ್ತಾನೆ. ಅದಕ್ಕೋಸ್ಕರ ಇದರಷ್ಟು ವ್ಯಾಲ್ಯೂಬಲ್ ಪುಸ್ತಕ ಇಡೀ ವಿಶ್ವದಲ್ಲಿ ಯಾವುದೂ ಇಲ್ಲ. ಅದಕ್ಕಾಗಿ ನಾವು ಈ ವಾಕ್ಯದ ಪ್ರಕಾರ ಜೀವಿಸಬೇಕು. ಅರ್ಥ ಏನು ಗೊತ್ತಾ? ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂದರೆ, ದೇವ್ರ ವಾಕ್ಯ ಹೇಳ್ತದೆ 2 ತಿಮೋತಿ ಚಾಪ್ಟರ್ 3 ವರ್ಸ್ 16, 2ನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ನಿಮ್ಮ ಬೈಬಲ್ ಕೂಡ ತೆಗೀರಿ, ಬೋರ್ಡಲ್ಲಿ ಕೂಡ ಇದೆ. ಏನು ಹೇಳ್ತದೆ? ಆಲ್ ಸ್ಕ್ರಿಪ್ಚರ್ ಈಸ್ ಗಾಡ್ ಬ್ರೀತ್ಡ್, ಅಂದ್ರೆ ದೇವರ ಉಸಿರಾಗಿದೆ. ಕನ್ನಡದಲ್ಲಿ ಹೇಳ್ತಾರೆ ದೈವ ಪ್ರೇರಿತವಾದಂಥ ಪ್ರತಿಯೊಂದು ಶಾಸ್ತ್ರ ದೈವ ಪ್ರೇರಿತ. ಇಟ್ ಮೀನ್ಸ್ ದೇವರೇ ಪ್ರೇರೇಪಿಸಲ್ಪಟ್ಟು ದೇವರು ಉಸಿರಾಗಿರುವಂಥದ್ದು. ಒಂದೊಂದು ಇದರಲ್ಲಿ ಬರೆದಿರುವಂಥ ಶಾಸ್ತ್ರಗಳು, ಒಂದೊಂದು ವಾಕ್ಯ, ಒಂದೊಂದು ವಚನ ಇದರಲ್ಲಿ ಏನು ಬರೆದಿದೆಯಲ್ಲ, ಇದು ಮನುಷ್ಯರ ಪ್ರೇರಿತವಾದದ್ದಲ್ಲ. ಮನುಷ್ಯರು ಆಲೋಚನೆ ಮಾಡಿ ಬರೆದಿಲ್ಲ. ಹಲೋ, ಬೈಬಲ್ ತಂದಿರಾ? ಎಷ್ಟು ಜನ ತಗೊಂಡೆ ಬಂದಿಲ್ಲ? ಯಾಕೆ ಇಲ್ವಾ? ಬೈಬಲ್ ಇಲ್ಲ? ಏನಾದ್ರೂ ಮರೆತು ಬರ್ರಿ, ಕಾಣಿಕೆ ಸದ್ಬೇಕಾದ್ರೆ ಮರೆತು ಬರ್ರಿ, ಇದನ್ನ ಮರಿಬೇಡ್ರಿ. ಎಲ್ಲಿ? ಆಲೆಗೆ ಬರುವಾಗ. ಮತ್ತೆ ಇದನ್ನ ಹಿಡ್ಕೊಂಬರುವಾಗ ಯಾರು ನಾಚಿಕೆ ಪಡಬೇಡ್ರಿ, ಹೆಮ್ಮೆ ಪಡ್ರಿ. ಯಾಕೆ ಗೊತ್ತಾ? ನೀನು ಕೈಯಲ್ಲಿ ಹಿಡ್ಕೊಂಡು ಬರುವಂಥ ಪುಸ್ತಕ ದೈವ ಪ್ರೇರಿತವಾದದ್ದು, ದೇವರ ಉಸಿರು, ದೇವರೇ ತನ್ನ ಶ್ವಾಸದಿಂದ ಬರೆಯಲ್ಪಟ್ಟಂಥ ಪುಸ್ತಕ. ಹಾಗಾಗಿ ಈ ಪುಸ್ತಕವನ್ನು ಹಿಡ್ಕೊಂಬರೋಕೆ ಯಾರು ನಾಚಿಕೆ ಪಡಬೇಡ್ರಿ, ಭಯನೂ ಪಡಬೇಡ್ರಿ. ಇದು ಮನುಷ್ಯರು ಬರೆದಿದ್ದಲ್ಲ. ಇಡೀ ವಿಶ್ವದಲ್ಲಿ ಇದರಷ್ಟು ಪ್ರಿಂಟ್ ಯಾವ ಪುಸ್ತಕ ಆಗಲ್ಲ ಗೊತ್ತಾ ನಿಮಗೆ? ಇಡೀ ವಿಶ್ವದಲ್ಲಿ ಯಾವ ಪುಸ್ತಕನೂ ಬೈಬಲ್ ಅಷ್ಟು ಪ್ರಿಂಟ್ ಆಗಲ್ಲ. ಅಷ್ಟು ಪ್ರಿಂಟ್ ಬೈಬಲ್ ಆಗ್ತದೆ ಎವ್ರಿ ಡೇ. ಇದರಷ್ಟು ಸೇಲ್ ಇಡೀ ವಿಶ್ವದಲ್ಲಿ ಯಾವ ಪುಸ್ತಕನೂ ಮಾರಾಟ ಆಗುವುದಿಲ್ಲ. ಅಷ್ಟು ಮಾರಾಟ ಆಗುವಂಥ ಒಂದೇ ಒಂದು ಪುಸ್ತಕ, ಅದು ಸತ್ಯವೇದ. ಇಡೀ ವಿಶ್ವದಲ್ಲಿ ಎಲ್ಲಾ ಭಾಷೆಗಳಲ್ಲಿರುವಂಥ ಪುಸ್ತಕ ಸತ್ಯವೇದ ಪ್ರಿಯರೇ. ಅದಕ್ಕೋಸ್ಕರ ಇದನ್ನು ತಗೊಂಬರುವಾಗ ಯಾರು ನಾಚಿಕೆ ಪಡಬೇಡ್ರಿ, ಭಯನೂ ಪಡಬೇಡ್ರಿ. ಯಾಕೆ? ಇದರಲ್ಲಿರುವಂಥ ಪ್ರತಿಯೊಂದು ದೇವರಿಂದ ಪ್ರೇರಿತವಾದದ್ದು. ಇಂಗ್ಲಿಷಲ್ಲಿ ಚೆನ್ನಾಗಿ ಹೇಳ್ತದೆ, ಆಲ್ ದ ಸ್ಕ್ರಿಪ್ಚರ್ಸ್ ಈಸ್ ಗಾಡ್ ಬ್ರೀತ್ಡ್. ದೇವರ ಉಸಿರು ಮಾಡಿದ, ಅಂದ್ರೆ ದೇವರ ಉಸಿರು ಇದು ಆಗಿದೆ. ಹಾಗಾಗಿ ಇದ್ರ ಒಳಗಡೆ ಜೀವ ಇದೆ. ಸೊ ಇದನ್ನ ಗೌರವಿಸ್ರಿ, ಇದನ್ನ ತಗೊಂಡು ಬರಲಿಕ್ಕೆ ಹೆಮ್ಮೆ ಪಡ್ರಿ, ಇದನ್ನು ಓದುವಾಗ ಇನ್ನೂ ಹೆಮ್ಮೆ ಪಡ್ರಿ. ಯಾಕೆಂದ್ರೆ ನೀವು ಓದ್ತಾ ಇರೋದು ಆರ್ಡಿನರಿ ಪುಸ್ತಕ ಅಲ್ಲ. ಇಡೀ ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರಿಂದ ಬರೆಯಲ್ಪಟ್ಟಂತ ಒಂದು ಪುಸ್ತಕ. ಅರ್ಥ ಆಯ್ತಾ? ತಿಳ್ಕೊಡ್ರಿ. ಮುಸ್ಲಿಮ್ಸರು, ಇಸ್ಲಾಂನವರು ಕುರಾನ್ ಇಷ್ಟು ಮಹತ್ವ ಕೊಡ್ತಾರೆ, ಬಟ್ ಅವ್ರಿಗೆ ಅದು ಹೆಂಗೆ ಬರೆದಿದೆ, ಏನು ಬರೆದಿದೆ ನಮ್ಗೆ ಗೊತ್ತಿಲ್ಲ. ಆದರೆ ಕ್ರೈಸ್ತರು ಅಷ್ಟು ಮಹತ್ವ ಇದಕ್ಕೆ ಕೊಡಲ್ಲ. ಬಟ್ ಇದು ನಿಜವಾಗಿಯೂ ದೇವರಿಂದಲೇ ಬರೆಯಲ್ಪಟ್ಟಂತ ವಾಕ್ಯಗಳು. ನಾನು ಹೇಳ್ತಾರೆ ಇದನ್ನು ಪೂಜೆ ಮಾಡಂತ ಹೇಳ್ತಾ ಇಲ್ಲ. ಇದಕ್ಕೆ ವ್ಯಾಲ್ಯೂ, ಇದಕ್ಕೆ ಮಹತ್ವ ಕೊಡ್ಬೇಕು, ಇದನ್ನು ಓದಬೇಕು. ಬಹಳ ಜನರು ಇದನ್ನು ದೇವರಂತೆ ತಿಳ್ಕೊಂಡು ತಲೆದೆಂಬಲ್ಲಿ ಇಟ್ಕೊಳ್ತಾರೆ. ಅದರಿಂದ ಆಶೀರ್ವಾದ ಬರಲ್ಲ. ಆಶೀರ್ವಾದ ಯಾವಾಗ ಬರ್ತದೆ? ಇದನ್ನು ತೆರೆದು ಓದುವಾಗ ಆಶೀರ್ವಾದ ಬರ್ತದೆ. ಕೈಯಾಗಿ ಹಿಡ್ಕೊಂಡ್ರು ಆಶೀರ್ವಾದ ಬರಲ್ಲ. ನಿನ್ನ ಬ್ಯಾಗಲ್ಲಿ ಇಟ್ಕೊಂಡು ಅಡ್ಡಾಡಿದ್ರು ಆಶೀರ್ವಾದ ಬರಲ್ಲ. ನಿನ್ನ ಮಲಗುವಾಗ ನಿನ್ನ ತಲೆಗಡೆ ಇಟ್ಕೊಂಡು ಮಲಗಿದ್ರು ಆಶೀರ್ವಾದ ಬರಲ್ಲ. ಇದನ್ನು ಓಪನ್ ಮಾಡಿ ಓದುವಾಗ ಆಶೀರ್ವಾದ ಬರ್ತವೆ. ಅರ್ಥ ಆಗ್ತಾ ಇದೆಯಾ? ಆದರೆ ಬಹಳ ಜನರಿಗೆ ಸಮಸ್ಯೆನೇ ಇದು ಓದೋದು. ಯಾಕೆಂದ್ರೆ ಇದ್ರ ಮಹತ್ವ ಅವ್ರಿಗೆ ಗೊತ್ತಿಲ್ಲ. ಇಲ್ಲೇನು ಹೇಳ್ತದೆ? ಎಲ್ಲ ವಾಕ್ಯವು ದೇವರ ಪ್ರೇರಿತವಾಗಿದೆ. ಇದು ನಮಗೆ ಉಪದೇಶಿಸ್ತದೆ, ಇದು ನಮ್ಮನ್ನು ಖಂಡಿಸ್ತದೆ, ಇದು ನಮ್ಮನ್ನು ತಿದ್ದುತ್ತದೆ, ಅದು ನಮ್ಮನ್ನು ನೀತಿಯಿಂದ ಶಿಕ್ಷೆಗೆ ಒಳಪಡಿಸ್ತದೆ. ಇವೆಲ್ಲಕ್ಕೂ ಉಪಯುಕ್ತವಾಗಿದೆ ಯಾವುದಂದ್ರೆ ಬೈಬಲ್. ಅರ್ಥ ಆಗ್ತಾ ಇದೆಯಾ? ಸೊ ಇದು ಏನಾಗಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. ಬಟ್ ಇವತ್ತು ನನ್ನ ಸಂದೇಶ ಏನು? ನನ್ನ ಸಂದೇಶ ಏನು? ದೇವರ ವಾಕ್ಯದಿಂದ ಬದುಕಬೇಕು. ಪಕ್ಕದವ್ರಿಗೆ ಹೇಳ್ರಿ, ದೇವರ ವಾಕ್ಯದಿಂದ ಬದುಕು.
ಯಾಕೆ ನಾನು ಹೇಳುವುದಿಲ್ಲ? ಮತ್ತಾಯ 4:4, ಧರ್ಮೋಪದೇಶ ಕಾಂಡ 8:3 ಹೇಳ್ತದೆ. ಓದೋಣ ಎಲ್ರು. ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಮನುಷ್ಯನು ರೊಟ್ಟಿಯನ್ನ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ. ಹಲೋ ಪಾಸ್ಟ್ರೆ, ನಾವು ರೊಟ್ಟಿ ತಿಂದ್ರೆ ಬದುಕ್ತೀವಿ. ರೊಟ್ಟಿ ಅಂದ್ರೆ ಏನು? ಆಹಾರ. ರೊಟ್ಟಿ ಅಂದ್ರೆ ಏನ್ರಿ? ರೊಟ್ಟಿ ಮೀನ್ಸ್ ವಾಟ್? ಬ್ರೆಡ್ ಮೀನ್ಸ್ ದ ಫುಡ್, ಮೀಲ್. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತದೆ? ಇಟ್ ಈಸ್ ರಿಟನ್, ಮ್ಯಾನ್ ಶಾಲ್ ನಾಟ್ ಲಿವ್ ಆನ್ ಬ್ರೆಡ್ ಅಲೋನ್ ಬಟ್ ಆನ್ ಎವ್ರಿ ವರ್ಡ್ ದಟ್ ಕಮ್ಸ್ ಫ್ರಮ್ ದ ಮೌತ್ ಆಫ್ ಗಾಡ್. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯ ಬದುಕ್ತಾನೆ. ಇದೇ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಮೋಶೆಗೆ ಹೇಳಿದ್ರು. ಅರಣ್ಯದಲ್ಲಿ ಇಸ್ರಾಯೇಲರನ್ನ ಪ್ರಯಾಣ ಮಾಡುವಾಗ ಅಲ್ಲಿರುವಂತ ಜನರು ಬರೇ ಆಹಾರ ಆಹಾರ ಆಹಾರ, ಎಲ್ಲೋದ್ರು ಊಟ. ನಮಗೆ ಹಸಿವೆ, ನಮಗೆ ಊಟ ಇಲ್ಲ, ಆ ಊಟ ಇಲ್ಲ, ಬರೇ ಗುಣಗುಡ್ತಿದ್ರು. ಅದು ಅವ್ರಿಗೆ ಗೊತ್ತಿರಲಿಲ್ಲ ಮನುಷ್ಯನು ಕೇವಲ ರೊಟ್ಟಿಯನ್ನ ತಿಂದ್ರೆ ಬದುಕುವುದಿಲ್ಲ ಅಂತ. ಆವಾಗ ಮೋಶೆಗೆ ದೇವರು ಹೇಳಿದ್ರು, ಮನುಷ್ಯ ಕೇವಲ ಆಹಾರ ತಿಂದ್ರೆ ಮಾತ್ರ ಬದುಕುವುದಿಲ್ಲಪ್ಪ. ನೀ ನಿಜವಾಗಿ ನಂಬುವುದಾದ್ರೆ ದೇವರ ಬಾಯಿಂದ ಹೊರಡೋ ಮಾತು ಸಾಕು ನಿನಗೆ, ನೀನು ಅದರಿಂದ ಬದುಕ್ತೀಯ. ಹಾಗಾದ್ರೆ ಏನಿದೆ ಅರ್ಥ? ಆಹಾರಕ್ಕಿಂತಲೂ ದೇವರ ವಾಕ್ಯ ಪ್ರಾಮುಖ್ಯ. ಹಲೋ, ಅರ್ಥ ಆಗ್ತಾ ಇದೆಯಾ? ಇಲ್ಲೇ ಇದ್ದೀರಾ? ಆಹಾರಕ್ಕಿಂತ ಯಾವುದು ಪ್ರಾಮುಖ್ಯ ನಮಗೆ? ಇದನ್ನು ಓದೋದಾದ್ರೆ ಬಿಡ್ತೀವಿ, ಅವ್ರು 3 ಹೊತ್ತು ಊಟ ಮಾಡೋದು ಬಿಡುದಿಲ್ಲ. ಕರೆಕ್ಟಾ? ಇದನ್ನ ಓದದೇ ಇರುವಂತ ಎಷ್ಟೋ ದಿನಗಳು ನಮ್ಮ ಲೈಫಲ್ಲಿ ಇದಾವೆ, ಆದ್ರೆ ಊಟ ಬಿಟ್ಟು ದಿನಾನೇ ಇಲ್ಲ, ಹಿಸ್ಟ್ರಿನೇ ಇಲ್ಲ. 3 ಹೊತ್ತು ಟೈಮ್ ಟು ಟೈಮ್ ಬೇಕೇ ಬೇಕು. ಇಲ್ಲ ಅಂದ್ರೆ ಹೆಂಡತಿಗೆ ಹಿಂಗ್ ಲೆಫ್ಟ್ ಟು ರೈಟ್ ತಗೋತಾರೆ, ಅವಲ್ಲ? ಯಾಕೆ? ಅವರು ನಾವೇನ್ ತಿಳ್ಕೊಂಡಿದ್ದೀವಿ ಅಂದ್ರೆ ನಾವು ಬದುಕ್ತಿರೋದೇ ಊಟ ಮಾಡೋದ್ರಿಂದ ಅಂತ ತಿಳ್ಕೊಂಡಿದ್ದೀವಿ. ಎಷ್ಟು ಜನ ಹಂಗೆ ನಂಬ್ತೀರಿ? ನೀವು ಬದುಕ್ತಿರೋದು ಊಟ ಮಾಡೋದ್ರಿಂದ ಅಂತ. ಅದು ದೇವ್ರ ವಾಕ್ಯ ಹಂಗೆ ಹೇಳ್ತಿಲ್ಲ. ನೀನು ಊಟ ಮಾಡಿದ್ರೆ ಬದುಕ್ತಿಲ್ಲ ಗೊತ್ತಿಲ್ಲ, ಆದ್ರೆ ದೇವರ ವಾಕ್ಯ ತಿನ್ನು, ಎಂದಿಗೂ ಸಾಯುವುದಿಲ್ಲ. ಯಾಕೆ ನಾನು ಹೇಳ್ತಾ ಇಲ್ಲ? 40 ದಿವಸ ಯೇಸು ಕ್ರಿಸ್ತನು ಉಪವಾಸ ಮಾಡಿದಾಗ ಹಸಿವಾಯ್ತು. ಆಗ ಸೈತಾನನ ಶೋಧನೆ, ಊಟ ಮಾಡು, ರೊಟ್ಟಿ ತಿನ್ನು, ಕಲ್ಲನ್ನ ರೊಟ್ಟಿಯಾಗಿ ಮಾಡು. ಆದ್ರೆ ಯೇಸು ಸ್ವಾಮಿಗೆ ಹಸಿವಿದ್ರು ಅವ್ರು ಬದುಕ್ತಾ ಇದ್ರು. ಯಾಕೆ? ಯಾಕೆಂದ್ರೆ ಅವ್ರ ಒಳಗಡೆ ಆಲ್ರೆಡಿ ದೇವರ ವಾಕ್ಯ ಇತ್ತು. ಅವರು ಇನ್ನೂ 40 ದಿವಸ ಉಪವಾಸ ಮಾಡೋರು ಸಾಯ್ತಿರ್ಲಿಲ್ಲ. ಯಾಕೆ? ಅವ್ರ ಒಳಗಡೆ ಅಷ್ಟು ದೇವರ ವಾಕ್ಯ ಸಮೃದ್ಧಿಯಾಗಿತ್ತು. ಹೆಂಗೆ ಗೊತ್ತಾಗ್ತದೆ ಗೊತ್ತಾ ನಿಮಗೆ? ಯೇಸು ಕ್ರಿಸ್ತನು ಇನ್ನೂ ಬಾಲಕನಾಗಿರುವಾಗಲೇ ದೇವರ ಆಲಯಕ್ಕೆ ಓಡೋಗ್ತಿದ್ರು. ಸಭಾ ಮಂದಿರಗಳಲ್ಲಿ ಹೋಗಿ ಅಲ್ಲಿರುವಂತ ಯಾಜಕರುಗಳಿಗೆ ಹೋಗಿ ಧರ್ಮಶಾಸ್ತ್ರವನ್ನು ಓದ್ಲಿಕ್ಕೆ ಹೇಳ್ತಿದ್ರು. ಯಾಕೆಂದ್ರೆ ಆವಾಗ ನಮ್ಮಂಗೆ ನಿಮ್ಮ ಕೈಗೆ ಎಲ್ಲರ ಕೈಗೆ ಬೈಬಲ್ ಇರ್ಲಿಲ್ರಿ. ಆಗ ಧರ್ಮಶಾಸ್ತ್ರ ಕೇವಲ ಯಾಜಕರ ಕಡೆ, ಇಲ್ಲಾಂದ್ರೆ ಸಭಾ ಮಂದಿರದಲ್ಲಿ ಅಷ್ಟೇ ಇರ್ತಿತ್ತು, ಎಲ್ಲರ ಕೈಗೆ ಇರ್ತಿರ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಈ ವಾಕ್ಯವನ್ನು ಓದ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಸಭಾ ಮಂದಿರಕ್ಕೆ ಹೋಗ್ಬೇಕು. ಸಭಾ ಮಂದಿರಕ್ಕೆ ಹೋಗುವಾಗ ಅಲ್ಲಿರುವಂತ ಯಾಜಕರಿಗೆ ಹೇಳ್ತಿದ್ರು, ಈ ವಾಕ್ಯ ಓದ್ ನನಗೆ ಹೇಳ್ರಿ. ಆ ಯಾಜಕರು ವಾಕ್ಯವನ್ನು ಓದುವಾಗ ಅರ್ಥ ಯೇಸು ಸ್ವಾಮಿ ಹೇಳ್ತಿದ್ರು. ಅರ್ಥ ಆಗ್ತಾ ಇದೆ? ಅಂದ್ರೆ ಅವಾಗಲೇ ದೇವರ ವಾಕ್ಯದ ಪ್ರಾಮುಖ್ಯತೆ ಅವರಿಗೆ ಗೊತ್ತಿತ್ತು. ಅಷ್ಟು ದೇವರ ವಾಕ್ಯವನ್ನು ಅವರು ಒಳಗಡೆ ತಗೊಂಡಿದ್ರು. ಯಾಕೆಂದ್ರೆ ಅವ್ರಿಗೆ ಆ ಸತ್ಯ ಗೊತ್ತಿತ್ತು. ನಾನು ಬದುಕಬೇಕಾದ್ರೆ ನನಗೆ ಆಹಾರ ಇಂಪಾರ್ಟೆಂಟ್ ಅಲ್ಲ, ನನಗೆ ಬದುಕಬೇಕಾದ್ರೆ ದೇವರ ವಾಕ್ಯ ಇಂಪಾರ್ಟೆಂಟ್. ಬಹಳ ಜನರಿಗೆ ತಪ್ಪಾದ ಅಭಿಪ್ರಾಯ ಏನಂದ್ರೆ, ವಾಕ್ಯ ಓದ್ತಾ ಇದ್ರೆ ಜೀವನ ನಡೀತದ? ವಾಕ್ಯನೇ ಓದ್ತಾ ಇದ್ರೆ ಜೀವನ ನಡೀತದ ಅಂತ. ನಾನು ಹೇಳ್ತೇನೆ, ನಡೀತದೆ. ಹೆಂಗೆ? ನಿನಗಿದ್ರ ಜ್ಞಾನ ಇದ್ರೆ. ಎದರದು ಜ್ಞಾನ? ದೇವರ ವಾಕ್ಯದ ಜ್ಞಾನ ನಿನ್ನಲ್ಲಿದ್ರೆ ದೇವರು ಎಂದಿಗೂ ನೀನು ಹಸಿವೆಂದು ಇರ್ಲಿಕ್ಕೆ ನಿನ್ನನ್ನು ಬಿಡುವುದಿಲ್ಲ. ಉಪವಾಸದಿಂದ ಇರ್ಲಿಕ್ಕೆ ದೇವರು ನಿನ್ನನ್ನು ಬಿಡುವುದಿಲ್ಲ. ಭಿಕ್ಷೆ ಬೇಡಲಿಕ್ಕೆ ನಿನ್ನನ್ನು ದೇವರು ಬಿಡುವುದಿಲ್ಲ. ಯಾಕೆ ಗೊತ್ತಾ? ದೇವರ ವಾಕ್ಯದ ಜ್ಞಾನ ನಿನ್ನಲ್ಲಿದ್ರೆ
ಆಶೀರ್ವಾದ ನಿನ್ನನ್ನು ಹುಡುಕೊಂಡು ಓಡಿ ಬರ್ತದೆ. ನಿನಗೆ ಬೇಕಾದ ಹಣ ನಿನ್ನನ್ನು ಹುಡುಕೊಂಡು ಬರ್ತದೆ. ನಿನಗೆ ಬೇಕಾದ ಆಹಾರ ನಿನ್ನನ್ನು ಹುಡುಕೊಂಡು ಬರ್ತದೆ. ಯಾಕೆ? ನಿನ್ನಲ್ಲಿರುವಂಥ ದೇವರ ವಾಕ್ಯ. ಇದೇ ದೇವರ ವಾಕ್ಯದಿಂದ ಬದುಕೋದು. ಆದರೆ ಬಹಳ ಜನರಿಗೆ ಇದರ ಸತ್ಯ ಗೊತ್ತಿಲ್ಲ, ತಿಳುವಳಿಕೆ ಗೊತ್ತಿಲ್ಲ. ತಿಳ್ಕೊಡ್ರಿ, ನಿನ್ನ ಶರೀರದಲ್ಲಿ ಪಂಚೇಂದ್ರಿಯಗಳಿದ್ದಾವೆ. ಈ ಪಂಚೇಂದ್ರಿಯಗಳು ಏನಾದರೂ ಈ 5 ಸೆನ್ಸಸ್ ಕೆಲಸ ಮಾಡಲಿಲ್ಲ ಅಂದರೆ, ಇಫ್ ಯುವರ್ 5 ಸೆನ್ಸಸ್ ಡಸಂಟ್ ವರ್ಕ್, ಇಟ್ ಮೀನ್ಸ್ ಯು ವಿಲ್ ಗೋ ಟು ಕೋಮಾ. ನೀವು ಕೋಮಾ ಸ್ಥಿತಿಗೆ ಹೋಗ್ತೀರಿ. ಹೌದಾ? ಯಾಕೆ? ಯಾವ ಸೆನ್ಸು ಕೆಲಸ ಮಾಡ್ತಿಲ್ಲ. ಏನು ಬೇಡ, ಜಸ್ಟ್ ನಿಮ್ಮ ಕಿವಿ ಒಂದು ಇಂದ್ರಿಯ. ಈ ಕಿವಿನೇ ಕೇಳಿಸ್ಲಿಲ್ಲ ಅಂದ್ರೆ ಏನಾಗ್ತೀರಿ? ಕಿವುಡ್ರು, ಯಾವುದನ್ನು ಕೇಳಲಿಕ್ಕೆ ಆಗುದಿಲ್ಲ. ಹಾಗೆ ಆತ್ಮಿಕವಾಗಿ ಬಹಳಷ್ಟು ಜನರು ಕೆಪ್ಪಾಗ್ಬಿಟ್ಟಿದ್ದಾರೆ. ಈ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಇದಕ್ಕೆ 5 ಇಂದ್ರಿಯಗಳಿಗೆ ಏನಂತ ಕರೀತಾರೆ? ಜ್ಞಾನೇಂದ್ರಿಯಗಳು. ಅಂದ್ರೆ ಇದು ಇರುವುದರಿಂದ ನಿಮಗೆ ಜ್ಞಾನ ಸಿಗ್ತಾ ಇದೆ. ಆದ್ರೆ ಆತ್ಮಿಕವಾಗಿ ಯಾವ ಜ್ಞಾನೇಂದ್ರಿಯನೂ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ದೇವರ ವಾಕ್ಯದ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಇಲ್ಲಿ ಹೇಳ್ತದೆ, ಮನುಷ್ಯ ಕೇವಲ ರೊಟ್ಟಿಯನ್ನು ತಿನ್ನುವುದರಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಆತನು ಬದುಕುವನಾಗಿದ್ದಾನೆ. ಯಾಕೆಂದರೆ ವಾಕ್ಯದಲ್ಲಿ ಅಷ್ಟು ಶಕ್ತಿ ಇದೆ, ವಾಕ್ಯದಲ್ಲಿ ಅಷ್ಟು ಜೀವ ಇದೆ. ನಿನ್ನನ್ನು ಸಾಯಲಿಕ್ಕೆ ಬಿಡುವುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವು ಊಟ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಇದನ್ನು ಮಾತ್ರ ಮಾಡೋದನ್ನು ಮರಿಬೇಡ್ರಿ. ಬಹಳಷ್ಟು ಜನರು, ವಿಶೇಷವಾಗಿ ಯೌವನಸ್ಥರು ಕೇಳೋ ಪ್ರಶ್ನೆ, ಬೈಬಲ್ ಓದಿದ್ರಂದ್ರೆ ಇಲ್ಲ ಅಂತಾರೆ. ಯಾಕೆಂದ್ರೆ ಅದ್ರ ಪ್ರಾಮುಖ್ಯತೆನೇ ಗೊತ್ತಿಲ್ಲ. ಅವ್ರೇನು ತಿಳ್ಕೊಂಡಿದ್ದಾರೆ, ಇದೊಂದು ಸಂಪ್ರದಾಯ, ಒಂದೆರಡು ವಚನ ಓದಿ ಮಲಗಬೇಕು, ಒಂದೆರಡು ವಚನ ಓದಿ ಕೆಲಸ ಮಾಡಬೇಕು. ಹಂಗೆ ಓದ್ಬೇಡ್ರಿ, ಅದರಿಂದ ಯಾವ ಆಶೀರ್ವಾದ ಬರುವುದಿಲ್ಲ. ಸಾಂಪ್ರದಾಯಿಕವಾಗಿ ಓದಬೇಡ್ರಿ. ನೀನು ಓದ್ತಾ ಇದ್ರೆ ಇದನ್ನು ಧ್ಯಾನಿಸು. ದೇವರ ವಾಕ್ಯ ಒಂದೇ ಹೇಳ್ತದೆ ಯೋಶುವನಿಗೆ, ನಿನ್ನ ಜೀವಿತದಲ್ಲಿ ನೀನು ಸಾರ್ಥಕ ಆಗ್ಬೇಕಾ, ನಿನ್ನ ಜೀವಿತದಲ್ಲಿ ನೀನು ಸಕ್ಸಸ್ಫುಲ್ ಮನುಷ್ಯನಾಗಬೇಕಾ, ನಿನ್ನ ಜೀವಿತದಲ್ಲಿ ನೀನು ಜಯಶಾಲಿ ಆಗಬೇಕಾ, ನಿನಗೆ ಎಲ್ಲಿ ಸೋಲು ಉಂಟಾಗಬಾರ್ದಾ? ಏನ್ ಹೇಳಿದ್ರು? ಹಗಲು ಇರುಳು ಇದನ್ನ ಧ್ಯಾನಿಸು. ಆಟೋಮೆಟಿಕ್ಕು ನೀನು ಸಫಲನಾಗ್ತೀಯ, ಆಟೋಮೆಟಿಕ್ ನೀನು ಸಕ್ಸಸ್ಫುಲ್ ಮನುಷ್ಯನಾಗ್ತೀಯ. ಇವತ್ತು ನಾನು ಸಕ್ಸಸ್ಫುಲ್ ಮನುಷ್ಯನಾಗಬೇಕಾದ್ರೆ ಜನರು ಇದನ್ನು ಓದ್ತಿಲ್ಲ, ಐಡಿಯಾಗಳನ್ನು ನೋಡು, ಯೂಟ್ಯೂಬ್ ಓಪನ್ ಮಾಡ್ತಿದ್ದಾರೆ. ಹೌ ಟು ಮೇಕ್ ಮನಿ ಮಾಡಿಲ್ವಾ? ಓಪನ್ ಮಾಡಿಲ್ವಾ ಯಾರು? ಹಣ ಗಳಿಸೋದು ಹೇಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ. ಹೆಂಗೆ ಹಣ ಸಿಗ್ತದೆ ಈಗೆಲ್ಲ ಬಂದ್ಬಿಟ್ಟು ಸಣ್ಣ ಸಣ್ಣ ಗೇಮ್ ಮಾಡಿದ್ರೆ ಹಣ ಬರ್ತದೆ. ಇವತ್ತು ಜನ ಗೇಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ? ಹಣ ಮಾಡ್ಲಿಕ್ಕೆ. ಹೌದಾ? ಬಹಳಷ್ಟು ಜನ ಬೆಟ್ಟಿಂಗ್, ರಮ್ಮಿ, ಲೂಡೋ, ಬಂದಿಲ್ವಾ ಗೇಮ್ಸು? ಏನೆಲ್ಲ ಆಡ್ತೀರಿ ಹಣ ಮಾಡಬೇಕು. ನಮ್ಮ ಸಭೆ ಜನರು ಸಹ ಇದನ್ನು ಪ್ರಯತ್ನ ಪಟ್ಟಿದ್ದಾರೆ. ಪಟ್ಟಿಲ್ವಾ? ಸುಳ್ಳು ಹೇಳ್ಬೇಡ್ರಿ. ಇನ್ನೊಂದು ಬಂದಿದೆ, ಗ್ರೋ. ಗೊತ್ತಾ ನಿಮಗೆ? ಗ್ರೋ ಅಂದ್ರೆ ಏನು ಗೊತ್ತಾ? ಬೆಳೆದು ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ರಿ, ಗ್ರೋ ಆಗ್ತಿರ್ತದ ಅಂತ. ಇಮಿಡಿಯೇಟ್ ಈಗ ಹಿಂಗೆ ಹಾಕಿದ ತಕ್ಷಣ ಮೇಲೆ ಗ್ರೋ ಬೇಕಾ ಕೆಳಗೆ ಬೇಕಾ ಅಂತ ಕೇಳ್ತದಂಥದ್ದು. ನೀವಿಲ್ಲ ಮೇಲ್ ಹೋಗ್ತದೆ, 10,000 ಹಾಕಿದ್ರೆ ಮೇಲ್ ಹೋಗ್ತದೆ ಅಂತ ಹೇಳಿ ಒಂದ್ ವೇಳೆ ಮೇಲ್ ಹೋಗಿ ನಿಂತಂದ್ರೆ 1 ನಿಮಿಷದಲ್ಲಿ ನಿಮ್ಗೆ 1 ಲಕ್ಷ ಬರ್ತದೆ. ಹಾಗೆ 100 ರೂಪಾಯಿ ಕಟ್ತಾರೆ ಫಸ್ಟ್ ಮೇಲ್ ಹೋಗಿ. ಅಂದ್ರೆ 1 ನಿಮಿಷದ ಗೇಮ್ ಅದು. ಗ್ರೋ ಮೇಲ ಕೆಳಗ ಅಂತರ ಶೇರ್ ಮಾರ್ಕೆಟ್ ತರ ಇದರಲ್ಲಿ ಹಣ ಆಗ್ತದೆ. ಯಾಕೆ? ಬೇಗ ಶ್ರೀಮಂತ ಆಗ್ಬೇಕು. ದೇವರ ವಾಕ್ಯ ಹೇಳ್ತದೆ, ನೀನು ಶ್ರೀಮಂತ ಆಗ್ಬೇಕಾ? ಹೊಸ ಹೊಸ ಆಲೋಚನೆ ಮಾಡಿ ಬಿಸ್ನೆಸ್ ಮಾಡೋದು ಬೇಡ, ದೇವರ ವಾಕ್ಯ ಓದು. ಇದ್ರೊಳಗೆ ಇದೆ ಎಲ್ಲ, ಇದರಲ್ಲೇ ಎಲ್ಲ ಇದೆ, ಎಲ್ಲ ಇದೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ರೆ, ನೀನು ಬದುಕಬೇಕಾದ್ರೆ ಬರೀ ಆಹಾರದಿಂದ ಸಾಧ್ಯ ಇಲ್ಲ, ದೇವರ ವಾಕ್ಯವನ್ನು ಓದು. 1 ಪೇತ್ರ 2:2 ಓದೋಣ. ಏನಿದೆ? ಹೊಸದಾಗಿ ಹುಟ್ಟಿದ ಶಿಶುಗಳಂತೆ ನೀವು ದೇವರ ವಾಕ್ಯವೆಂಬ ಶುದ್ಧವಾದ ಆತ್ಮಿಕ ಹಾಲನ್ನು ಬಯಸಿರಿ. ಅದರಿಂದ ಏನಾಗ್ತದ್ರಿ? ಅದರಿಂದ ಏನಾಗ್ತದೆ? ನಿಮಗೆ ರಕ್ಷಣೆಯಲ್ಲಿ ಬೆಳೆಯಿರಿ. ಇಂಗ್ಲಿಷಲ್ಲಿ ಹೇಳ್ತಿದ್ ಗೊತ್ತಾ? ಲೈಕ್ ಅ ನ್ಯೂ ಬಾರ್ನ್ ಬೇಬೀಸ್ ಕ್ರೇವ್ ಪ್ಯೂರ್ ಸ್ಪಿರಿಚುವಲ್ ಮಿಲ್ಕ್. ಅಂದ್ರೆ ಒಂದು ಮಗು ಹುಡ್ತದೆ,
ಆ ಮಗು ಅಳುತ್ತದೆ. ಎದಕ್ಕಾಗಿ ಅಳುತ್ತದೆ? ಇಲ್ಲೇ ಇದ್ದೀರಾ ಎಲ್ರು? ಹಲೋ. ಒಂದು ಮಗು ಹುಟ್ಟಿದಾಗ, ವೆನ್ ಅ ನ್ಯೂ ಬಾರ್ನ್ ಬೇಬಿ, ಓಕೆ, ವೆನ್ ಇಟ್ ಕ್ರೈಸ್, ಯಾವಾಗ ಅದು ಅಳುತ್ತದೆ? ಯಾವಾಗ ಅದಕ್ಕೆ ಹಸಿವಾಗ್ತದೆ. ವೆನ್ ಇಟ್ ಫೀಲ್ಸ್ ಹಂಗ್ರಿ ಇಟ್ ಸ್ಟಾರ್ಟ್ ಕ್ರೈಯಿಂಗ್. ಯಾಕೆ? ಅದಕ್ಕೇನು ಬೇಕೀಗ? ಹಾಲು ಬೇಕು. ಆವಾಗ ಎಂಥ ಅಜ್ಞಾನಿಯಾದಂಥ ತಂದೆ ತಾಯಿಗೂ ಅರ್ಥ ಆಗ್ತದೆ, ಈ ಮಗುಗೆ ಹಸಿವಾಗಿದೆ, ಹಾಲು ಬೇಕಂತ. ಅವಾಗ ಮಗು ಅಳ್ತದೆ. ಒಂದು ವೇಳೆ ಮಗು ಅಳ್ಳಲೇ ಇಲ್ಲ ಅಂತ ತಿಳ್ಕೊಳ್ರಿ, ಹಸಿವಾದ್ರೂ ಅಳ್ತಿಲ್ಲ, ಅವಾಗ ಏನಾಗ್ತದೆ? ಈ ಮಗು ಅಳತಾನೆ ಇಲ್ಲ. ಹಲೋ, ಇಲ್ಲೇ ಇದ್ದೀರಾ? ಮಗು ಅಳಲೇ ಇಲ್ಲ ಅಂತ ತಿಳ್ಕೊಡ್ರಿ, ಅವಾಗ ಏನ್ ಅನಿಸ್ತದೆ? ಅವಾಗ ಇದಕ್ಕೆ ಹಸಿವೆ ಆಗ್ತಿಲ್ವ? ಹಾಗಾದ್ರೆ ಹಸಿವಾದ್ರೂ ಮಗು ಅಳ್ತಿಲ್ಲ, ಅಳ್ತಾನೆ ಇಲ್ಲ ಅಂದ್ರೆ ಏನು? ಈ ಮಗು ಹಸಿವು ಆಗ್ತಾನೆ ಇಲ್ಲ ಅಂತ. ಯಾಕೆ ಹಸಿವು ಆಗ್ತಾ ಇಲ್ಲ? ಈ ಮಗುವಿನ ಒಳಗಡೆ ಏನೋ ಸಮಸ್ಯೆ. ಇದು ಆರೋಗ್ಯ ಮಗು ಅಲ್ಲ. ಅರ್ಥ ಆಗ್ತಾ ಇದೆಯಾ? ಇಲ್ಲೇ ಇದ್ದೀರಾ ಸರ್? ಇಲ್ಲೇ ಇದ್ದೀರಾ ಮೇಡಮ್ಸ್? ಇಲ್ಲೇ ಇರ್ರಿ, ಬೇರೆ ಎಲ್ಲಿ ಹೋಗ್ಬೇಡ್ರಿ. ಒಂದು ಮಗು ಅಳದಿದ್ರೆ ಅದಕ್ಕೆ ಹಸಿವಿಲ್ಲ ಅಂದ್ರೆ ಅದು ಅಬ್ನಾರ್ಮಲ್ ಬೇಬಿ. ಇಟ್ಸ್ ನಾಟ್ ಎ ನಾರ್ಮಲ್ ಬೇಬಿ, ಬಿಕಾಸ್ ಇಟ್ ಈಸ್ ನಾಟ್ ಫೀಲಿಂಗ್ ಹಂಗ್ರಿ, ಅಳ್ತಾ ಇಲ್ಲ. ಅದೇ ಪ್ರಕಾರ ನೀವು ಯಾವಾಗ ದೇವರ ವಾಕ್ಯಕ್ಕಾಗಿ ಹತ್ತೀರಿ, ಅರ್ಥ ಆಗ್ತದೆ ನನ್ನ ಮಾತು ನಿಮಗೆ? ಒಂದು ವೇಳೆ ನಿಮ್ಮಲ್ಲಿ ಆ ಅಳು ಇಲ್ಲ ಅಂದ್ರೆ, ಅಯ್ಯೋ ನಾನು ವಾಕ್ಯ ಓದಲಿಲ್ಲ, ಅಯ್ಯೋ ನಾನು ದೇವರ ವಾಕ್ಯ ಓದ್ತಾ ಇಲ್ಲ, ಈ ವಾಕ್ಯ ಓದುವುದಕ್ಕಾಗಿ ಯಾವಾಗ ನೀವು ಅಳ್ತಾ ಇದ್ದೀರಿ? ಯಾರು ಅಳುವುದಿಲ್ಲ. ಅಳುದರ್ಥ ಏನು? ಯಾರಿಗೂ ಅಷ್ಟು ಹಸಿ ಫೀಲ್ ಆಗುದಿಲ್ಲ. ಅದೇ ಹೊಟ್ಟೆಗೆ ಒಂದು 2 ಹೊತ್ತು ಊಟ ಸಿಗ್ಲಿಲ್ಲ ಅಂದ್ರೆ ಹೊಟ್ಟೆಗಿಟ್ಟು ಎಲ್ಲ ಚುರುಗೂಡಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಟೋಮೆಟಿಕ್ ಅಳಲಿಕ್ಕೆ ಚಾಲು ಆಗ್ತದೆ. ಅಳುದಂದ್ರೆ ಹೆಂಗೆ? ಕಿರ್ಚಲಿಕ್ಕೆ ಚಾಲು ಆಗ್ತದೆ. ಯಾಕೆ? ಹೊಟ್ಟೆ ಏನ್ ಬೇಕಾಗಿದೆ? ಹಸಿವಾದಾಗ ಫೀಲ್ ಆಗ್ತದಲ್ಲ ನಿಮಗೆ? ಹೆಂಗ್ ಫೀಲ್ ಆಗ್ತದೆ? ಬೇಕು 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 ಅನಿಸ್ತದೆ, ಹೌದಾ? ಅದೇ ದೇವರ ವಾಕ್ಯ ಹೇಳ್ತದೆ, ಈ ಆಹಾರಕ್ಕಾಗಿ ಅಲ್ಲ, ನೀವು ದೇವರ ವಾಕ್ಯಕ್ಕಾಗಿ ಹಂಬಲಿಸ್ರಿ. ದೇವರ ವಾಕ್ಯ ಎಂಬ ಶುದ್ಧ ಹಾಲನ್ನ ಬಯಸ್ರಿ. ಬಟ್ ಇವತ್ತು ಜನರು ಅದು ಬಯಸ್ಲಿಕ್ಕೆ ಸಮಯ ಇಲ್ಲ. ಪಾಸ್ಟರ್, ಐ ಡೋಂಟ್ ಹ್ಯಾವ್ ಟೈಮ್, ನಂಗೆ ದೇವ್ರ ವಾಕ್ಯ ಓದಕ್ಕೆ ಸಮಯನೇ ಇಲ್ಲ. ಅರ್ಥ ಏನು ಗೊತ್ತಾ? ಯು ಆರ್ ಅಬ್ನಾರ್ಮಲ್ ಚೈಲ್ಡ್. ನಿನಗೆ ಯಾಕೆ ವಾಕ್ಯ ಓದಕ್ಕೆ ಹಸಿವಾಗ್ತಾ ಇಲ್ಲ? ಬಿಕಾಸ್ ನೀನು ಆರೋಗ್ಯವಂತ ಮನುಷ್ಯ ಅಲ್ಲ. ಯು ಆರ್ ಅಬ್ನಾರ್ಮಲ್, ಆತ್ಮಿಕವಾಗಿ ರೋಗಿಷ್ಟ ಅಂತ. ಯಾರಿಗೆ ವಾಕ್ಯ ಓದುವ ದಾಹ ಇಲ್ಲ ಅವ್ರು ತಿಳ್ಕೊಂಬಿಡ್ರಿ, ಆತ್ಮಿಕವಾಗಿ ರೋಗದಲ್ಲಿದ್ದೀರಿ, ಆರೋಗ್ಯದಲ್ಲಿ ನೀವಿಲ್ಲ. ಆರೋಗ್ಯದಲ್ಲಿರುವಂಥ ವ್ಯಕ್ತಿಗೆ ದಾಹ ಆಗ್ತದೆ, ನಾನು ವಾಕ್ಯ ಓದಬೇಕು, ನಾನು ವಾಕ್ಯ ಓದಬೇಕು, ನಾನು ವಾಕ್ಯ ಓದಬೇಕಂತ. ನಿಮಗೆ ಯಾವಾಗ ಆಗಿದೆ ಪ್ರಿಯರೇ? ನಿಮಗೆ ಯಾಕೆ ಇದಾಗ್ತಾ ಇಲ್ಲ? ನಿಮ್ಮ ನೀವು ಪರೀಕ್ಷೆ ಮಾಡಿಕೊಡ್ರಿ. ಯಾಕೆ ನಿಮ್ಮ ಲೈಫಲ್ಲಿ ಸಫಲತೆ ಕಾಣ್ತಾ ಇಲ್ಲ, ಸಕ್ಸಸ್ ಕಾಣ್ತಾ ಇಲ್ಲ? ಜೀವಿತದಲ್ಲಿ ಒಂದಲ್ಲ ಒಂದು ಬೀಳುವಿಕೆ ಬರ್ತಾನೆ ಇದೆ. ಯಾಕೆ? ನಿನ್ನ ಜೀವಿತದಲ್ಲಿ ವಾಕ್ಯದಿಂದ ಜೀವಿಸ್ತಾ ಇಲ್ಲ, ನಿನ್ನ ಬಲದಿಂದ ಜೀವಿಸ್ತಾ ಇದೆಯಾ, ನಿನ್ನ ಜ್ಞಾನದಿಂದ ಜೀವಿಸ್ತಾ ಇದೆಯಾ, ನಿನ್ನ ಹಣ ಬಲದಿಂದ ಜೀವಿಸ್ತಾ ಇದೆಯಾ? ಒಂದು ತಿಳ್ಕೊಡ್ರಿ, ಒಂದು ದಿವಸ ಅವೆಲ್ಲ ನಿನ್ನ ಕೈ ಬಿಟ್ಟು ಹೋಗ್ತದೆ. ಆದರೆ ದೇವರ ವಾಕ್ಯದ ಜ್ಞಾನ ಇರೋದು ಯಾವಾಗೂ ಇದು ನಿಮ್ಮನ್ನು ಕೈ ಬಿಟ್ಟು ಹೋಗುದಿಲ್ಲ. ನೀನು ನಿರಂತರವಾಗಿ ಜೀವಿಸ್ತೀಯ, ಯಾವಾಗಲೂ ಸಫಲನಾಗಿ ಇರ್ತೀಯ. ನಾನು ಹೇಳ್ತಾ ಇಲ್ಲ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ ನಾವು ದೇವರ ವಾಕ್ಯದಿಂದ ಜೀವಿಸಬೇಕು. ಅರ್ಥ ಆಗ್ತಾ ಇದೆಯಾ? ಹಲೋ ಥಾಮಸ್, ಕೀಬೋರ್ಡ್ ಬಾರ್ಸ್ ಸ್ವಲ್ಪ. ಜನರ ಮೈಂಡು ಎಲ್ಲೋ ಹೋಗ್ತಾ ಇದೆ, ಗೊತ್ತಿಲ್ಲದಂಗೆ ಮನೆಗೆ ಹೋಗ್ತಾ ಇದ್ದಾರೆ, ಗೊತ್ತಿಲ್ಲದಂಗೆ ಎಲ್ಲೋ ಅಡಿಗೆ ಕಡೆ ಹೋಗ್ತಾ ಇದ್ದಾರೆ, ಗೊತ್ತಿಲ್ಲದಂಗೆ ನಿದ್ರೆಗೆ ಜಾರ್ತಾ ಇದ್ದಾರೆ. ಇಲ್ಲೇ ಇದ್ದೀರಾ? ಕೀಬೋರ್ಡ್ ಬಾರಿಸೋದು ಎದಕ್ಕೆ ಗೊತ್ತಾ? ಸೈಡ್ ಮ್ಯೂಸಿಕ್ ನಿಮ್ಮ ಫೋಕಸ್, ನಿಮ್ಮ ಅಟ್ರಾಕ್ಷನ್ ಇಲ್ಲ ಆಗೋದಕ್ಕೆ. ಏನು ಹೇಳ್ತಾ ಇದ್ದೇನೆ ನಾನು? ಎದ್ರ ಬಗ್ಗೆ ಹೇಳ್ತಾ ಇದ್ದೇನೆ? ಸ್ವಲ್ಪ ರೆಸ್ಪಾನ್ಸ್ ಮಾಡ್ರಿ. ಸ್ವಲ್ಪ ನೀವು ಬರೀ ರೇಡಿಯೋ ಆಗೋದು ಉಪಯೋಗ ಇಲ್ಲ. ಸ್ವಲ್ಪ ನಿಮ್ಮಿಂದ ಸ್ವಲ್ಪ ಬರಲಿ, ಆಮೇನ್ ಅಂತ ಬರಲಿ, ಮಧ್ಯದಲ್ಲಿ ಹಾಲೆಲೂಯಾ ಅಂತ ಬರಲಿ. ನಿಮ್ಮ ಒಳಗೆ ಏನಾರು ಟಚ್ ಆದರೆ ಎಸ್ ನಾನು ಮಾಡ್ಬೇಕಂತ ಅನಿಸಿದ್ರೆ ಒಂದು ರಿಯಾಕ್ಷನ್ ಕೊಡ್ರಿ. ಅವಾಗ ನಮಗೂ ಸ್ವಲ್ಪ ಹುಮ್ಮಸ್ ಬರ್ತದೆ ವಾಕ್ಯ ಹೇಳಕ್ಕೆ. ನನಗೆ ಒಂಥರ ಫೀಲ್ ಆಗ್ತಿರ್ತದೆ, ನಾನು ಎಲ್ಲಿ ಬಂದು ನಿಂತಿದ್ದೇನೆ,
ನಾನು ಆಫ್ರಿಕಾದೆಲ್ಲರೂ ಹೋಗಿ ಮೆಸೇಜ್ ಹೇಳ್ತಾ ಇದ್ರೆ ಪಾಪ ಕುಣಿತಿದ್ರು ಅವರು. ಎಸ್ ಪಾಸ್ಟ್ರೆ, ಎಸ್ ಎಸ್ ಅಂತ ಒದ್ದಾಡ್ತಿದ್ರು ಅವರು. ಇಲ್ಲಿ ಏನೂ ಇಲ್ಲ, ಎಲ್ಲ ನರ್ವಸ್. ಆ ಹೊರಗಡೆನೂ ಮಳೆಗೆ ಥಂಡಾಗಿ, ಇಲ್ಲಿ ಹಂಗೇ ಕೂತ್ಕೊಂಡ್ಬಿಟ್ಟಿದ್ದೀರಿ. ಅದ್ರಾಗ ಬೇರೆ AC ಹಾಕಿಬಿಟ್ಟಿದಾರ. ಫುಲ್ ಬೆಚ್ಚಿಗೆ ಏನೂ ಇಲ್ಲ, ಏನೂ ಇಲ್ಲ, ಒಂಥರ ಆಗ್ಬಿಟ್ಟು ತಣ್ಣಗೆ ಆಗ್ಬಿಟ್ಟಿದ್ರಿ. ಸ್ವಲ್ಪ ಎನರ್ಜೆಟಿಕ್ ಆಗಿ ಕೂತ್ಕೊಳ್ರಿ. ಹಲೋ ಹಲೋ, ಸ್ವಲ್ಪ ಜೋರಾಗಿ ಬರಲಿ. ಓಕೆ. ಸೊ ದೇವರ ವಾಕ್ಯದಲ್ಲಿ ನಾನೇನು ಹೇಳ್ತಾ ಇದ್ದೇನೆಂದ್ರೆ, ಎವ್ರಿ ಡೇ ಮಗು ಹಾಲಿಗಾಗಿ ಹೆಂಗೆ ಅಳ್ತದೋ ಹಂಗೆ ದೇವರ ವಾಕ್ಯಕ್ಕಾಗಿ ಅಳ್ರಿ. ಒಂದು ವೇಳೆ ನಿಮಗೆ ವಾಕ್ಯ ಓದ್ತಿಲ್ಲ ಅಂತ ಹೇಳಿದ್ರೆ ಮಗು ರೀತಿ ಅಳಬೇಕು ಪ್ರಿಯರೇ. ನಿಮ್ಮ ಒಳಗಡೆ ಅಂತ ದಾಹ ಬರಬೇಕು. ಆದ್ರೆ ಜನರಿಗೆ ಹೊತ್ತು ಟೆನ್ಷನ್ನೇ ಇಲ್ಲ. ಹಣ ಖಾಲಿ ಆದಾಗ ಟೆನ್ಷನ್ ಆಗ್ತದೆ, ಮನೆ ಬಾಡಿ ಕಟ್ಟೋಕೆ ಟೆನ್ಷನ್ ಆಗ್ತದೆ, ಲೋನ್ ಕಟ್ಟುವಾಗ ಟೆನ್ಷನ್ ಆಗ್ತದೆ. ಆದ್ರೆ ವಾಕ್ಯ ಓದುವಾಗ ಯಾರಿಗೆ ಟೆನ್ಷನ್ ಆಗುದಿಲ್ಲ. ಯಾಕೆ ಟೆನ್ಷನ್ ಆಗುದಿಲ್ಲ ಅಂದ್ರೆ ಅವರು ತಿಳ್ಕೊಂಡಿದ್ದಾರೆ, ನಾನು ಜೀವಿಸುವುದು ನನ್ನ ಹಣ ಬಲದಿಂದ, ವಾಕ್ಯ ಬಲದಿಂದ. ಹಲೋ, ಯೇಸುಸ್ವಾಮಿ ಒಂದೇ ಮಾತು ಹೇಳ್ತಾರೆ, ನಿನ್ನ ಜೀವಿತದಲ್ಲಿ ಸಫಲನಾಗಬೇಕಾ, ನಿನ್ನ ಜೀವಿತದಲ್ಲಿ ನಿನ್ನ ಆಶೀರ್ವಾದ ಹೊಂದಬೇಕಾ, ಕೀರ್ತನೆ 1 ಓದು. ಏನ್ ಹೇಳ್ತದೆ? ಓದೋಣ. ತೆಗಿರಿ ಎಲ್ಲರೂ, ಕೀರ್ತನೆ 1 ತೆಗಿರಿ, ತೆಗಿರಿ ತೆಗಿರಿ ತೆಗಿರಿ, ಬೇಗ ತೆಗಿರಿ, ಫಾಸ್ಟ್ ಆಗಿ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಓಕೆ, ಧರ್ಮನಿಂದಕರೊಡನೆ ನಡೆಯದೆ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು. ಅಷ್ಟೋದನೇನು ಅಷ್ಟೇ ಅಲ್ಲ, ಮುಂದೇನಿದೆ? ಆಮೇಲೆ ಆಮೇಲೆ ಹಲ್ಲೆಲೂಯಾ. ಬಹಳ ಜನ ಏನಂತಾರೆ ಗೊತ್ತಾ? ಹಗಲು ರಾತ್ರಿ ದುಡಿದ್ರೆ ನನ್ನ ಜೇಬ್ ಖಾಲಿ ಆಗುದಿಲ್ಲ ಅಂತಾರೆ. ನಾನು ಹೇಳ್ತೀನಿ, ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಹಗಲು ರಾತ್ರಿ ದುಡಿದ್ರೆ ಅಲ್ಲ, ಹಗಲಿರುವುದನ್ನು ಧ್ಯಾನಿಸಿದ್ರೆ ನಿನ್ನ ಪಾಕೆಟ್ ಖಾಲಿ ಆಗುದಿಲ್ಲ ಅಂತ ಹೇಳ್ತಾನೆ. ಅವನ ಎಲೆ ಬಾಡುವುದೇ ಇಲ್ಲ ಅಂದ್ರೆ ಏನು? ಅವನ ಜೇಬು ಖಾಲಿ ಆಗುವುದೇ ಇಲ್ಲ. ಅವನ ಕಾರ್ಯವೆಲ್ಲ ಸಫಲ ಅಂದ್ರೆ ನಿನಗೆ ಲಾಸ್ ಅನ್ನೋದು ಇಲ್ಲ. ಲೋಕದ ಜನರಿಗೆ ಲಾಸ್ ಆಗ್ತದೆ. ಯಾಕೆ? ಅವರು ತಮ್ಮ ಹಣ ಬಲದಿಂದ ಜೀವಿಸ್ತಾರೆ. ಆದ್ರೆ ನಿನ್ನ ವಾಕ್ಯ ಬಲದಿಂದ ಜೀವಿಸು. ದೇವರ ವಾಕ್ಯ ಹೇಳ್ತದೆ, ದುಷ್ಟನು, ದುಷ್ಟ ಅಂದ್ರೆ ಯಾರು? ದೇವರ ವಾಕ್ಯವನ್ನ ಯಾರು ಅಲಕ್ಷ್ಯ ಮಾಡ್ತಾರೋ ಅವನೇ ದುಷ್ಟ. ನಿನ್ನಲ್ಲಿ ಒಂದು ವೇಳೆ ವಾಕ್ಯ ಓದ್ಲಿಲ್ಲ ಅಂದ್ರೂ ಟೆನ್ಷನ್ ಇಲ್ಲ ಅಂದ್ರೆ ನೀನು ಅಲಕ್ಷ್ಯ ಮಾಡ್ತಾ ಇದೀಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದ್ರೆ ಪಾಸ್ಟರ್ ನಿದ್ರೆ ಮಾಡ್ತಾ ಇದೀಯಾ, ನೀನೇ ದುಷ್ಟ. ನಿನ್ನಂತ ದುಷ್ಟ ಯಾರು ಇಲ್ಲ. ತಿಳ್ಕೊಡ್ರಿ, ವಾಕ್ಯ ಹೇಳುವಾಗ ನಿದ್ರೆ ಮಾಡೋನು ಯಾರಾಗಿದ್ದಾನೆ? ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡೋರು ಯಾರಾಗಿದ್ದಾರೆ? ದುಷ್ಟರು. ಎರಡನೇದು ಯಾರು ಹೇಳ್ತಾರೆ? ಒಂದನೇದು ದುಷ್ಟರ ಆಲೋಚನೆ ಅಂತ ನಡೆದಿದೆ. ಎರಡನೇದು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಪಾಪಾತ್ಮ ಅಂದ್ರೆ ಯಾರು ಗೊತ್ತಾ? ಪಾಪಿಗಳಂದ್ರೆ ದೇವರ ವಾಕ್ಯವನ್ನ ಅವಿಧೇಯರಾಗೋರು. ದೇವರ ವಾಕ್ಯಕ್ಕೆ ವಿಧೇಯರಾಗೋರಲ್ಲ ಪಾಪಿಗಳು. ಪಾಪಾತ್ಮರಂದ್ರೆ ವಾಕ್ಯ ಬಂದ್ರು ಅದಕ್ಕೆ ಡಿಸ್ಒಬೆ ಆಗೋರು. ಹಾಗಾದ್ರೆ ಯಾರು ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ ಅವ್ರು ಯಾರು? ಲೋಕ ಜನರು ಅಲ್ಲ, ನಾವೇ. ವಾಕ್ಯಕ್ಕೆ ವಿಧೇಯರಾಗದೇ ಇರೋನು, ದೇವರ ವಾಕ್ಯ ಹೇಳಿದ್ರು ಅವ್ರ ಮನಸ್ಸಿಗೆ ಬಂದಂಗೆ ನಡೆಯೋನು ಯಾರು? ಪಾಪಾತ್ಮರು. ಮೂರನೇದು ಹೇಳ್ತದೆ, ಧರ್ಮ ನಿಂದಕ. ಯಾರು? ಹೂ ಕ್ರಿಟಿಸೈಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನ ನಿಂದಿಸೋನು ಧರ್ಮ ನಿಂದಕ. ನೀವೇನಾದ್ರೂ ಇಲ್ಲಿ ಕುತ್ಕೊಂಡು ದೇವರ ವಾಕ್ಯವನ್ನ ನಿಂದಿಸುವುದಾದ್ರೆ ಬಿಡಿ, ಅದೇನು ಹೇಳ್ತದೆ? ಅದ್ರಂಗಾದ್ರೆ ಹೊಟ್ಟೆ ತುಂಬ್ತದ? ದೇವರ ವಾಕ್ಯವನ್ನು ನಿಂದಿಸ್ಬೇಡ್ರಿ. ನೀವೇನಾಗ್ತೀರಿ? ನೀವೇ ಧರ್ಮ ನಿಂದಕರಾಗ್ತೀರಿ. ಅದು ಬಿಟ್ಟು ಅದನ್ನ ಹಗಲಿರುಳು ಧ್ಯಾನಿಸಿ ಅದರಲ್ಲೇ ಆನಂದ ಪಡುವನಾಗಿದ್ದರೆ ದೇವರ ವಾಕ್ಯ ಹೇಳ್ತದೆ, ನೀನು ಎಲ್ಲಿ? ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ. ಅಂದ್ರೆ ಏನು? ತಕ್ಕ ಕಾಲದಲ್ಲಿ, ಮಳೆಗಾಲ ಬರಲಿ, ಚಳಿಗಾಲ ಬರಲಿ, ಬೇಸಿಗೆಗಾಲ ಬರಲಿ, ನಿನ್ನ ಬಿಸ್ನೆಸ್ಸಿಗೆ ಸಮಸ್ಯೆ ಆಗೋದಿಲ್ಲ. ಯಾವ ಕಾಲ ಬರಲಿ, ನಿನ್ನ ಕೆಲಸಕ್ಕೆ, ನಿನ್ನ ಲಾಭಕ್ಕೆ ಎಂದಿಗೂ ಸ್ಟಾಪ್ ಇಲ್ಲ ಪ್ರಿಯರೇ. ಯಾವಾಗ ನೀನು ವಾಕ್ಯದ ಪ್ರಕಾರ ಜೀವಿಸು. ಇದೇ ವಾಕ್ಯದಿಂದ ಜೀವಿಸೋದು. ವಾಕ್ಯದಿಂದ ಜೀವಿಸೋದು ಇದೆ. ಅದಕ್ಕೆ ಪೌಲನ ಅಪೊಸ್ತಲ ಕೃತ್ಯದಲ್ಲಿ 20ನೇ ಅಧ್ಯಾಯ ತೆಗಿರಿ,
ಅವನು ಹೇಳ್ತಾನೆ ಏನಂತ ಹೇಳಿದ್ರೆ, ಐ ಕಮಿಟ್ ಯು ಟು ದ ಗಾಡ್ ಆ್ಯಂಡ್ ಟು ದ ವರ್ಡ್ ಆಫ್ ಗ್ರೇಸ್. ನಿಮ್ಮನ್ನ ದೇವರಿಗೂ ದೇವರ ಕೃಪಾವಾಕ್ಯಕ್ಕೂ ನಿಮ್ಮನ್ನು ನಾನು ಏನು ಮಾಡ್ತೇನೆ, ಒಪ್ಪಿಸಿ ಕೊಡ್ತೇನೆ. ಈಗ ನಾನು ನಿಮ್ಮನ್ನು ದೇವರಿಗೂ ಆತನ ಕೃಪಾವಾಕ್ಯಕ್ಕೂ ಏನು ಮಾಡ್ತಾ ಇದ್ದೇನೆ, ಒಪ್ಪಿಸಿ ಕೊಡ್ತೇನೆ. ಹಲೋ, ಏನು ಮಾಡ್ತಾ ಇದ್ದಾನೆ ಅಂತ ಅವನು, ಐ ಕಮಿಟ್ ಯು. ಯಾಕೆ? ಆತನ ಕೃಪಾವಾಕ್ಯವು, ಯಾರ್ದು ವಾಕ್ಯ? ದೇವರ ಕೃಪಾವಾಕ್ಯವು. ಇಲ್ಲಿ ಹೇಳ್ತದೆ, ವಿಚ್ ಕ್ಯಾನ್, ದ ವರ್ಡ್ ಆಫ್ ಗಾಡ್ ಕ್ಯಾನ್ ಬಿಲ್ಡ್ ಯು ಅಪ್. ದ ವರ್ಡ್ ಆಫ್ ಗಾಡ್ ಕ್ಯಾನ್ ಬಿಲ್ಡ್ ಯು ಅಪ್ ಅಂದ್ರೆ ದೇವರ ವಾಕ್ಯವು ನಿಮ್ಮ ಭಕ್ತಿಯನ್ನು ವೃದ್ಧಿಪಡಿಸಿ ಪರಿಶುದ್ಧರ ಬಾಧ್ಯತೆಯಲ್ಲಿ ಪಾಲುಗಾರನ್ನಾಗಿ ನಿಮ್ಮನ್ನ ಮಾಡ್ತದೆ. ಯಾವುದು ಮಾಡ್ತದೆ? ಯಾವುದು ಮಾಡ್ತದೆ? ದೇವರ ವಾಕ್ಯ. ಈ ವಾಕ್ಯ ಮಾತ್ರ ನಿಮ್ಮ ಭಕ್ತಿಯನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಸಾಧ್ಯ, ನಿಮ್ಮನ್ನು ವೃದ್ಧಿಪಡಿಸ್ಲಿಕ್ಕೆ ಸಾಧ್ಯ, ಬೇರೆ ಯಾವುದು ಅಲ್ಲ ಪ್ರಿಯರೇ. ಅದಕ್ಕೋಸ್ಕರ ಡೋಂಟ್ ಇಗ್ನೋರ್, ಡೋಂಟ್ ನೆಗ್ಲೆಕ್ಟ್ ದ ವರ್ಡ್ ಆಫ್ ಗಾಡ್. ರೀಡ್ ಎವ್ರಿ ಡೇ. ಪ್ರತಿ ದಿವಸ ದೇವರ ವಾಕ್ಯವನ್ನು ಓದು, ಅದನ್ನು ಧ್ಯಾನಿಸು, ಅದರಲ್ಲಿ ಆನಂದ ಪಡು. ಆಗ ನೀನು ಕೃತಾರ್ಥನಾಗ್ತೀಯ, ನಿನ್ನ ಕಾರ್ಯಗಳಲ್ಲಿ ಸಫಲನಾಗ್ತೀಯ. ನೀನು ಎಂದು ಹಸುವಿಂದ ಸಾಯುವುದಿಲ್ಲ, ಎಂದು ಬಳಲುವುದಿಲ್ಲ, ಯಾರಿಗೂ ಭಿಕ್ಷೆ ಬೇಡಿ ತಿನ್ನಕ್ಕಾಗುವುದಿಲ್ಲ ಪ್ರಿಯರೇ. ಆಶೀರ್ವಾದ ನಿನ್ನ ಹುಡುಕೊಂಡು ಬರ್ತದೆ. ದೇವರ ವಾಕ್ಯದ ಜ್ಞಾನ ಡ್ಯಾನಿಯಲಲ್ಲಿತ್ತು, ದೇವರ ವಾಕ್ಯದ ಜ್ಞಾನ ಯೋಸೆಫನಲ್ಲಿತ್ತು. ಅವ್ರ ಆಶೀರ್ವಾದ ಹುಡುಕೊಂಡು ಹೋಗ್ಲಿಲ್ಲ, ಹೋದ್ರ? ರಾಜರೇ ಅವರನ್ನು ಹುಡುಕೊಂಡು ಬಂದ್ರು. ಹಲೋ ಹಲೋ, ರಾಜರು, ದ ಕಿಂಗ್ಸ್, they came to Joseph. The king came to Daniel. Why? Because they had a word of God knowledge. They have the knowledge of word of God. ಅವರಲ್ಲಿ ದೇವರ ವಾಕ್ಯದ ಜ್ಞಾನ ಇರುವುದರಿಂದ ಅರಸರು, ರಾಜರುಗಳು ಅವರನ್ನು ಹುಡುಕೊಂಡು ಬರ್ತಾರೆ. ರಾಜನೇ ಅವನನ್ನು ಹುಡುಕೊಂಡು ಬಂದ್ರೆ ಅವನಿಗೇನು ಕೊರತೆ ಆಗ್ತದೆ ಹೇಳ್ರಿ? ಈಗ ಯೋಸೆಫನಿಗೆ ಹೇಳ್ತಾರೆ, ನನ್ನ ಇಡೀ ಸಂಸ್ಥಾನದ ರಾಯಭಾರಿ ನೀನಾಗು, ನಿನ್ನ ಮೇಲೆ ನನ್ನ ಬಿಟ್ಟರೆ ಬೇರೆ ಯಾರು ಯಜಮಾನರಿರಬಾರ್ದು, ನೀನೇ ಎಂಟೈರ್ ಎಲ್ಲಕ್ಕೂ ಯಜಮಾನ. ಹೆಂಗೆ ಬಂತು ಪೋಸ್ಟು? ಆಶೀರ್ವಾದ ಹೆಂಗೆ ಬಂತು ಹೇಳ್ರಿ? ದೇವರ ವಾಕ್ಯದ ಜ್ಞಾನ. ಹಲೋ, ಇಲ್ಲೇ ಇದ್ದೀರಾ? ಡ್ಯಾನಿಯಲ್ ನೆಬೂಕದ್ನೆಚ್ಚರನಿಗೆ ಬಂದ ತಕ್ಷಣ ಕನಸು ಬಿತ್ತು. ಕನಸಿನ ಅರ್ಥ ಹೇಳೋರು ಯಾರೂ ಇಲ್ಲ. ಎಲ್ಲರ ಲಕ್ಷ್ಯ ಯಾರ ಕಡೆ ಹೋಯ್ತು? ಡ್ಯಾನಿಯಲ್. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ದೇವರ ವಾಕ್ಯದ ಜ್ಞಾನ ಇದೆ. ಅವನಿಗೆ ದೇವರು ಕನಸಿನಲ್ಲಿಯೂ ಕೂಡ ತನ್ನ ಜ್ಞಾನವನ್ನು ಹೇಳ್ಕೊಡ್ತಾನೆ. ಅವನನ್ನು ಕರೆಸು. ಅರಸನು ಡ್ಯಾನಿಯಲ್ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ? ಅವನಲ್ಲಿ ದೇವರ ವಾಕ್ಯದ ಜ್ಞಾನ ಇದೆ. ಕನಸಿನ ಅರ್ಥ ಹೇಳ್ದ. ತಿಳ್ಕೊಡ್ರಿ, ಅವನಿಗೆ ವಿರೋಧವಾಗಿ, ಡ್ಯಾನಿಯಲ್ಗೆ ವಿರೋಧವಾಗಿ ಅರಸು ನಿಲ್ಲಿಕ್ಕೆ ಸಹ ಭಯ ಪಡ್ತಾ ಇದ್ದ. ಅದಕ್ಕಾಗಿ ಅವನನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ರು. ಆಶೀರ್ವಾದ ಬೇಕಂದ್ರೆ, ನಿನ್ನನ್ನು ಹುಡುಕೊಂಡು ಶುಭ ಕೃಪೆ ಬರಬೇಕಂದ್ರೆ ದೇವರ ವಾಕ್ಯವನ್ನು ಧ್ಯಾನಿಸು. ನಿನ್ನ ಹತ್ರ ದೇವರ ವಾಕ್ಯದ ಜ್ಞಾನ ಇದ್ರೆ, ಸತ್ಯವಾಗಿ ಹೇಳ್ತೀನಿ ಪ್ರಿಯರೇ, ಜನ ನಿನ್ನ ಹುಡುಕೊಂಡು ಓಡಿ ಬರ್ತಾರೆ. ಹಣ ನಿನ್ನನ್ನು ಹುಡುಕೊಂಡು ಓಡಿ ಬರ್ತದೆ. ಆಶೀರ್ವಾದ ನಿಮ್ಮನ್ನು ಹುಡುಕೊಂಡು ಓಡಿ ಬರ್ತದೆ. ಇದೇ ಯೇಸು ಹೇಳ್ತಾ ಇರೋದು, ಮನುಷ್ಯ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ವಾಕ್ಯದಿಂದ, ದೇವರಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ ಆತನು ಬದುಕುವನಾಗಿದ್ದಾನೆ. ಅದಕ್ಕೋಸ್ಕರ ಪೌಲ ಏನು ಹೇಳ್ತಾ ಇದ್ದಾನೆ? ನಾನು ನಿಮ್ಮನ್ನು ಯಾರಿಗೂ ಒಪ್ಪಿಸಿಕೊಡ್ತೇನೆ? ದೇವರಿಗೂ ದೇವರ ಕೃಪಾ ವಾಕ್ಯಕ್ಕೂ. ನಾನು ನಿಮ್ಮನ್ನು ಅಭಿವೃದ್ಧಿಪಡಿಸೋಕ್ಕಾಗಲ್ಲ, ಆದ್ರೆ ದೇವರ ವಾಕ್ಯ ನಿಮ್ಮನ್ನು ಏನು ಮಾಡ್ಬೋದು? ನಿಮ್ಮನ್ನು ಅಭಿವೃದ್ಧಿಪಡಿಸ್ತದೆ. ನೆಕ್ಸ್ಟ್ ವಾಕ್ಯ ಓದ್ಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 6:63 ಹೇಳ್ತದೆ, John 6:63 says, the word I have spoken to you, they are the full of spirit and life. ಯೇಸು ಹೇಳ್ತಾರೆ, ನಾನು ನಿಮಗೆ ಹೇಳಿರುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಹಲೋ, ಯೇಸು ಸ್ವಾಮಿ ಹೇಳಿದ ಮಾತುಗಳು ಎಲ್ಲಿದ್ದಾವೆ? ಎಲ್ಲಿದ್ದಾವೆ? ಜೋರಾಗಿ ಹೇಳ್ರಿ, ಎಲ್ಲಿದ್ದಾವೆ? ನಿಮ್ಮ ಮನೆಗಿದ್ದಾವ? ಮಾರ್ಕೆಟಲ್ಲಿದ್ದಾವ? ನಿಮ್ಮ ಕೈಯಲ್ಲಿದ್ದಾವೆ. ಯೇಸು ಹೇಳಿದ ಮಾತುಗಳು ಎಲ್ಲಿದ್ದಾವೆ ಹೇಳ್ರಿ, ಎಲ್ಲರೂ ತೋರಿಸ್ರಿ. ಯೇಸು ಹೇಳಿದ ಮಾತುಗಳು ಎಲ್ಲಿದ್ದಾವೆ? ಅವು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಯಾವಾಗ ನೀನು ವಾಕ್ಯ ಓದ್ತೀಯೋ ಯೇಸುವನ್ನೇ ನೀನು ಓದ್ತಾ ಇರ್ತೀಯ. ಅಲೋ, ನಿನ್ನ ಲೈಫಲ್ಲಿ ತಿಳ್ಕೊಡ್ರಿ, ನಾನು ಒಂದು ಹೇಳ್ತೇನೆ, ನಿನಗೆ ದೇಹದ ಒಳಗಡೆನೂ ಸಮಸ್ಯೆ ಇದ್ರೆ
ಆ ದೇಹದಲ್ಲಿ ಜೀವ ತುಂಬುವಂಥದ್ದು ದೇವರ ವಾಕ್ಯ. ಹಲೋ, ನಂಬ್ತೀರಾ? ಇಫ್ ಯು ಆರ್ ಸಿಕ್ ಆ್ಯಂಡ್ ಇಫ್ ಯು ವಾಂಟ್ ಅ ಲೈಫ್, ದಟ್ ಲೈಫ್ ಕ್ಯಾನ್ ಬ್ರಿಂಗ್ ಓನ್ಲಿ ದ ವರ್ಡ್ ಆಫ್ ಗಾಡ್. ಓನ್ಲಿ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಹೊರತು ಬೇರೆ ಯಾವುದು ನಿನಗೆ ಜೀವ ಕೊಡಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತದೆ. ಅವು ಏನಾಗಿದೆ ನಿಮಗೆ? ದೇವರ ವಾಕ್ಯವು ಜೀವವಾಗಿದೆ. ಅದಕ್ಕೋಸ್ಕರ ಜ್ಞಾನೋಕ್ತಿ ಹೇಳ್ತಾನೆ, ಕಂದ, ನಿನ್ನ ಗಮನ, ನಿನ್ನ ಕಿವಿಗಳನ್ನು ನನ್ನ ಕಡೆಗೆ ಕೊಡು, ನನ್ನ ಮಾತುಗಳನ್ನು ಆಲಿಸು. ತೆಗಿರೆಲ್ರು ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 20ರಿಂದ 23 ವಚನ ಓದಿಕೊಂಡು ನಾನು ಮುಗಿಸ್ತೇನೆ ಬೇಗ. ಕಂದ, ನನ್ನ ಮಾತುಗಳನ್ನು ಆಲಿಸು. ಓಕೆ, ಸಿ, ದೇವರ ವಾಕ್ಯ ಹೇಳ್ತದೆ, ಮೈ ಸನ್, ಪೇ ಅಟೆನ್ಷನ್ ಟು ವಾಟ್ ಐ ಸೇ. ವಾಟ್ ಐ ಸೇ ಅಂದ್ರೆ ನಾನು ಹೇಳುವ ಮಾತುಗಳಿಗೆ ನೀನು ಆಲಿಸು, ನಿನ್ನ ಕಿವಿಗಳನ್ನ ನನ್ನ ನುಡಿಗಳಿಗೆ ಕೊಡು, ಆಲಿಸು. ಪೇ ಅಟೆನ್ಷನ್. ಅರ್ಥ ಇದೆ? ಕೇಳುವುದಕ್ಕೂ ಆಲಿಸುವುದಕ್ಕೂ ಡಿಫರೆನ್ಸ್ ಇದೆ. ಪೇಯಿಂಗ್ ಅಟೆನ್ಷನ್ ಈಸ್ ಡಿಫರೆಂಟ್, ಲಿಸ್ನಿಂಗ್ ಈಸ್ ಡಿಫರೆಂಟ್. ಲಿಸ್ನಿಂಗ್ ಈಸ್ ಜಸ್ಟ್ ಕ್ಯಾಶುವಲಿ ಯು ಲಿಸನ್. ಕೇಳುವುದು, ಕೇಳಿಸ್ಕೊಳ್ಳೋದು ಕ್ಯಾಶುವಲ್ ಆಗಿ ಕೇಳಿಸ್ಕೊಳ್ತೀರಿ, ಮರ್ತು ಹೋಗ್ತೀರಿ. ಬಟ್ ವೆನ್ ಯು ಪೇಡ್ ಅಟೆನ್ಷನ್, ಓಕೆ, ಯು ವಿಲ್ ನಾಟ್ ಫಾರ್ಗೆಟ್ ಎನಿಥಿಂಗ್. ಯಾವಾಗ ನೀನು ಆಲಿಸ್ತೀಯೋ ಅದನ್ನ ನೀನು ಎಂದಿಗೂ ಮರೆಯುವುದಿಲ್ಲ. ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ದೇವರ ವಾಕ್ಯವನ್ನು ನೀನು ಆಲಿಸು ಅಂದ್ರೇನು? ಕಿವಿಗೊಡು ಅಂದ್ರೇನು? ಯು ಹ್ಯಾವ್ ಟು ಪೇ ಅಟೆನ್ಷನ್. ದೇವರ ವಾಕ್ಯ ಹೇಳ್ತಾರೆ, ಬಹಳ ಚೆನ್ನಾಗಿದೆ ಇಂಗ್ಲಿಷಲ್ಲಿ. ಮೈ ಸನ್, ಪೇ ಅಟೆನ್ಷನ್ ಟು ವಾಟ್ ಐ ಸೇ. ನಾನು ಹಿಂಗೆ ಏನು ಹೇಳ್ತಾ ಇದ್ದೇನೆ ಅದಕ್ಕೆ ನೀನೇನ್ ಮಾಡು? ಅಟೆನ್ಷನ್ ಮಾಡು. ಏನ್ ಹೇಳ್ತಾ ಇದೆ? ಟರ್ನ್ ಯುವರ್ ಇಯರ್ ಟು ಮೈ ವರ್ಡ್ಸ್. ನಿನ್ನ ಕಿವಿಗಳನ್ನ ನನ್ನ ಕಡೆಗೆ ತಿರುಗಿಸು. ನಾಯಿ ಕಿವಿ ತಿರುಗಿಸುದು ನೋಡಿರಿ. ನಾಯಿ ನಾರ್ಮಲ್ ಆಗಿರ್ತದೆ. ಯಜಮಾನನ ಸ್ವರ ಕೇಳಿದ ತಕ್ಷಣ ಸ್ವರಕ್ಕಣ ಅಂದ್ರೆ ಅರ್ಥ ಏನು? ಅದು ಎಲ್ಲಿ ಕೇಳಿಸ್ಕೊಳ್ಳೋದಿಲ್ಲ, ಕೇವಲ ಯಜಮಾನನ ಕಡೆ. ಸೇಮ್ ಹೇಳ್ತಾ ಇದ್ದಾರೆ ದೇವರು, ನಿನ್ನ ಕಿವಿಗಳನ್ನ ನನ್ನ ಕಡೆಗೆ ತಿರುಗಿಸು. ಯಾಕೆ? ಸಿ, ಡು ನಾಟ್ ಲೆಟ್ ದೆಮ್ ಔಟ್ ಆಫ್ ಯುವರ್ ಸೈಟ್. ಅಂದ್ರೆ ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪಬಾರದು. ನಿನ್ನ ಕಣ್ಣುಗಳು ನಾನು ಏನು ಹೇಳ್ತಾ ಇದ್ದೇನೆ ಅದ್ರ ಕಡೆ ಇರಲಿ. ನಿನ್ನ ಕಿವಿ ನಾನು ಏನು ಹೇಳ್ತಾ ಇದ್ದೇನೆ ಅದ್ರ ಕಡೆ ಇರಲಿ. ಎದ್ರ ಕಡೆ? ನಿನ್ನ ಕಿವಿಯಲ್ಲಿರಲಿ, ನಿನ್ನ ಕಣ್ಣೆಲ್ಲಿರಲಿ. ಅಷ್ಟೇ ಅಲ್ಲ, ಅವುಗಳನ್ನು ಎಲ್ಲಿಟ್ಟುಕೋ? ಈ ವಾಕ್ಯವನ್ನು ಎಲ್ಲಿಟ್ಟುಕೋ? ಎಲ್ಲಿಟ್ಟುಕೋಬೇಕು? ಯಾರಿದ್ದಾರೆ ಹೃದಯದಾಗ? ವಾಕ್ಯ ಇದೆಯಾ? ಸತ್ಯವಾಗಿಟ್ರಿ. ಇವತ್ತು ಹಾರ್ಟ್ ಬಹಳ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ ಅಂತ ಹೇಳ್ತಾ ಇದೆ. ಈ ಹಾರ್ಟಲ್ಲಿ ಯಾರಿದ್ದಾರೆ? ನಿಜವಾಗಿ ದೇವರ ವಾಕ್ಯ ಇದೆಯಾ ನಿನ್ನ ಹೃದಯದಲ್ಲಿ, ಅಥವಾ ಬೇರೆನೇ ಇದೆಯಾ? ಪೇ ಅಟೆನ್ಷನ್. ನಿಮ್ಮ ಗಮನ ಈ ಕಡೆ ಕೂಡ. ನಾನು ಮುಗಿಸ್ತಾ ಇದ್ದೇನೆ, ಬಹಳ ಇಂಪಾರ್ಟೆಂಟ್ ಇದೆ. ದೇವ್ರ ವಾಕ್ಯ ಹೇಳ್ತದೆ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಕೀಪ್ ದೆಮ್ ವಿತ್ ಇನ್ ಯುವರ್ ಹಾರ್ಟ್. ವೈ? ಬಿಕಾಸ್ ಫಾರ್ ದೇ ಆರ್ ಲೈಫ್ ಟು ದೋಸ್ ಹೂ ಫೈಂಡ್ ದೆಮ್. ದೇವ್ರ ವಾಕ್ಯ ಹೇಳ್ತದೆ, ಅವುಗಳನ್ನು ಹೊಂದುವರಿಗೆ ಅವು ಏನಾಗಿದೆ? ಜೀವವಾಗಿದೆ. ಯೇಸು ಹೇಳ್ತಾರೆ, ನಾನು ಮಾತಾಡುವ ಮಾತು ಆತ್ಮವಾಗಿಯೂ ಜೀವವಾಗಿದೆ. ದೇವರ ವಾಕ್ಯವು ಹೊಂದುವವರಿಗೆ ಏನು ಸಿಗ್ತದೆ? ದೇಹಕ್ಕೆ ಅವು ಜೀವವಾಗಿದೆ. ದೇಹಕ್ಕೆಲ್ಲ ಅವು ಏನಾಗಿದೆ? ಸಿ, ಅಂಡ್ ಹೆಲ್ತ್ ಟು ಒನ್ಸ್ ಹೋಲ್ ಬಾಡಿ. ನಿನಗೆ ಆರೋಗ್ಯ ಎಲ್ಲಿ ಸಿಗ್ತದೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ? ದೇವರ ವಾಕ್ಯದಲ್ಲಿ. ಲೋಕದಲ್ಲಿ ವೈದ್ಯರಿದ್ದಾರೆ, ಅದು ಇಂಪಾರ್ಟೆಂಟೇ. ಬಟ್ ನೀನು ದೇವರ ವಾಕ್ಯವನ್ನು ನಂಬುವುದಾದ್ರೆ, ದೇವರ ವಾಕ್ಯದಲ್ಲಿ ವಿಶ್ವಾಸ ಇಡುವುದಾದ್ರೆ, ಅದನ್ನು ಹಗಲಿರುಳು ನೀನು ಧ್ಯಾನಿಸುವುದಾದ್ರೆ, ನಿನ್ನ ದೇಹಕ್ಕೆ ಆರೋಗ್ಯ ಇದೆ. ಸತ್ಯ ಎಂದಿಗೂ ಸುಳ್ಳಾಗುವುದಿಲ್ಲ. ಭೂಮಿ ಆಕಾಶಗಳು ಅಳಿದು ಹೋಗ್ಬೋದು ಪ್ರಿಯರೇ, ಆದರೆ ದೇವರು ದೈವ ಪ್ರೇರಿತವಾಗಿ ಬರೆದಂಥ ಒಂದೊಂದು ವಾಕ್ಯಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. ಯಾಕೆಂದ್ರೆ ಇದರಲ್ಲಿ ಜೀವ ಇದೆ. ಯೇಸು ಹೇಳ್ತಾನೆ, ನಾನು ಮಾತಾಡೋ ಮಾತು ಆತ್ಮವಾಗಿಯೂ ಜೀವವಾಗಿದೆ. ಇವತ್ತು ನೀನು ನಂಬುವುದಾದ್ರೆ ನಿನ್ನ ದೇಹಕ್ಕೆ ಅದು ಆರೋಗ್ಯವಾಗಿದೆ. ಹಲ್ಲೆಲೂಯಾ. ಸಿ, ಅದಕ್ಕೋಸ್ಕರ ಹೇಳ್ತದೆ, ಅಬವ್ ಆಲ್
ಗಾರ್ಡ್ ಯುವರ್ ಹಾರ್ಟ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ. ಯಾಕೆ? ಇದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕೆ? ಅವುಗಳಿಂದ ಏನು ಹರಿತದೆ? ನಿನಗೆ ಬೇಕಾದ ಜೀವ, ನಿನಗೆ ಬೇಕಾದ ಆರೋಗ್ಯ ಎಲ್ಲಿಂದ ಹರಿತದೆ? ನಿನ್ನ ಹೃದಯದಿಂದ ಹರಿತದೆ. ಅದಕ್ಕೋಸ್ಕರ ಅದನ್ನು ಕಾಪಾಡಿಕೊ. ಯಾಕೆ ಕಾಪಾಡಿಕೊ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಇದ್ರ ಒಳಗಡೆ ಯಾವುದು ನೆಗೆಟಿವ್ ಬರಬಾರ್ದು, ದೇವರ ವಾಕ್ಯಕ್ಕೆ ವಿರೋಧವಾದದ್ದು ಯಾವುದು ಇದರಲ್ಲಿ ಸೇರಬಾರ್ದು, ಅಪನಂಬಿಕೆ ಆತ್ಮ ಇದ್ರ ಒಳಗಡೆ ಬರಬಾರ್ದು. ಬಂದ್ರೆ ಜೀವಧಾರೆ ಹರಿಯುವುದಿಲ್ಲ. ಓಕೆ, ಒಂದು ಇದಕ್ಕೆ ಘಟನೆ ಹೇಳ್ತಾನೆ. ಯೇಸು ಸ್ವಾಮಿ ಕಡೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಬಂದು ಒಂದು ಮಾತು ಹೇಳ್ತಾನೆ, ಸ್ವಾಮಿ ದಯಮಾಡಿ ನನ್ನ ಮನೆಗೆ ಬಾ, ನನ್ನ ಮಗಳಿಗೆ ರೋಗ ಬಂದಿದೆ, ಅವಳು ಸತ್ತೋಗ್ತಾ ಇದ್ದಾಳೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ. ತಕ್ಷಣ ಒಬ್ಬ ವ್ಯಕ್ತಿ ಬರ್ತಾನೆ, ಗುರುಗಳಿಗೆ ತೊಂದರೆ ಕೊಡಬೇಡ, ನಿನ್ನ ಮಗಳು ಸತ್ತೋಗಿದ್ದಾಳೆ. ಹಲೋ, ಈ ಮನುಷ್ಯ ಯೇಸುವಿನ ಕಡೆ ಯಾಕೆ ಬಂದಿದ್ದಾನೆ? ತನ್ನ ಮಗಳಿಗೆ ಗುಣ ಆಗಬೇಕು ಅಂತ. ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ಬಂದೇನು ಹೇಳ್ತಾನೆ? ನಿನ್ನ ಮಗಳು ಸತ್ತೋಗಿದ್ದಾಳೆ. ಏನಾಗ್ತದೆ ಹೇಳಿ? ನೀವು ಆ ಸ್ಥಳದಾಗಿದ್ರೆ ಏನಾಗ್ತೀರಿ? ಈಗ ಯೇಸುವಿನ ಕಡೆ ಬಂದಿದ್ರಿ, ನಿನ್ನ ಮಗಳಿಗೆ ಹುಷಾರಿಲ್ಲ, ಯೇಸುಸ್ವಾಮಿ ಕಡೆ ಬಂದು ನನ್ನ ಮನೆಗೆ ಬಂದು ಪ್ರೇಯರ್ ಮಾಡಿ ಸ್ವಾಮಿ. ಅದೇ ಟೈಮಲ್ಲಿ ನಿಮ್ಮ ಮನೆಯಿಂದ ಇನ್ನೊಬ್ಬ ಬಂದು ಹೇಳ್ತಾನೆ, ಮತ್ತೆ ತೊಂದರೆ ಕೊಡಬೇಡ, ಅವಳು ಸತ್ತು ಹೋದ್ಲು. ಯೇಸು ಸ್ವಾಮಿಗೆ ಅಲ್ಲಿ ಗೊತ್ತಾಯ್ತು. ವಾಕ್ಯ ತೆಗಿರಿ, ಭಾಳ ಚೆನ್ನಾಗಿ ಮಾತಾಡ್ತಾರೆ ಯೇಸು ಸ್ವಾಮಿ. 8ನೇ ಅಧ್ಯಾಯ ತೆಗಿರಿ ಬೇಗ. ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 49ನೇ ವಚನ ಓದೋಣ. ಸಿ, ಗುರುವಿಗೆ ತೊಂದರೆ ಕೊಡಬೇಡ. ಹಾಗೆ ಹಲೋ, ಯೇಸು ಏನ್ ಹೇಳ್ತಾರೆ? ಯಾಕೆ ಗೊತ್ತಾ? ನಿನ್ನ ಹಾರ್ಟಲ್ಲಿ ಭಯ ಅನ್ನೋದು ಬಂದ್ರೆ ಜೀವಧಾರೆ ಹರಿಯೋದು ನಿಂತು ಹೋಗ್ತದೆ. ಮಿರಾಕಲ್ ಎಲ್ಲಿದೆ? ನಿನ್ನ ಹೃದಯದಲ್ಲೇ ಇದೆ. ನಿನಗೆ ಬೇಕಾದ ಆಶೀರ್ವಾದ ಎಲ್ಲಿದೆ? ನಿನ್ನ ಹೃದಯದಲ್ಲಿದೆ. ನಿನಗೆ ಬೇಕಾದ ಬ್ಲೆಸ್ಸಿಂಗ್ಸು, ನಿನಗೆ ಬೇಕಾದಂಥ ಹೀಲಿಂಗ್ಸು, ನಿನಗೆ ಬೇಕಾದಂಥ ಎಲ್ಲವೂ ಎಲ್ಲಿದೆ? ನಿನ್ನ ಹೃದಯದಲ್ಲೇ ಇದೆ. ಈಗ ಅವನ ಹೃದಯ ಕಳವಳಗೊಳ್ತದೆ. ಗೊತ್ತಾಯ್ತು ಅವನಿಗೆ, ಯಾಕೆ ಮಗಳು ಸತ್ತೋಗಿದ್ದಾಳೆ, ನ್ಯೂಸ್ ಬಂತು. ತಕ್ಷಣ ಶಾಕಿಂಗ್ ನ್ಯೂಸ್ ಬಂದ ತಕ್ಷಣ ನೀನು ಫಸ್ಟ್ ಭಯ ಆಗೋದು ಎಲ್ಲಿ? ಹೃದಯ. ಯೇಸು ಸ್ವಾಮಿ ಹೇಳ್ತಾರೆ, ಅಂಜಬೇಡ, ಕಳವಳಗೊಳ್ಳಬೇಡ. ಅರ್ಥ ಏನು? ನಿನ್ನ ಹಾರ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಭಯ ಬರುವುದು ಎಲ್ಲಿ? ಭಯ ಬರುವಾಗ ನಿನ್ನ ಹೃದಯ ಹಿಡ್ಕೊಂಡು ನೋಡು, ಡಬ 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 ಹೊಡಿತದೆ. ಭಯ ಬರುವಾಗ ನಿನ್ನ ಹೃದಯದಲ್ಲಿ ಜಸ್ಟ್ ಇಟ್ಟು ಕಳವಳಗೊಳ್ತಾ ಇರ್ತದೆ. ಅವಾಗ ದೇವಸ್ವಾಮಿ ಹೇಳ್ತಾರೆ, ನ್ಯೂಸ್ ಬಂದಿದೆ, ಬಟ್ ಯೇಸುಸ್ವಾಮಿ ಹೇಳ್ತಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಯಾಕೆ? ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೃದಯ, ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾರೆ? ನಿನ್ನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡು, ಅದರಲ್ಲಿ ಭಯವನ್ನು ಬಿಟ್ಕೊಡ್ಬೇಡ, ಅಪನಂಬಿಕೆಗೆ ಸ್ಥಾನ ಕೊಡಬೇಡ. ಯಾಕೆ? ಅದರ ಒಳಗಡೆ ಜೀವಧಾರೆ ಇದೆ, ಅದ್ರ ಒಳಗಡೆ ಹೀಲಿಂಗ್ಸ್ ಪವರ್ ಇದೆ, ಅದ್ರ ಒಳಗಡೆ ಬ್ಲೆಸ್ಸಿಂಗ್ಸ್ ಇದೆ. ಅದನ್ನು ಹರಿಯುವುದಕ್ಕೆ ಬಿಡಬೇಕು ನೀನು. ಒಂದು ವೇಳೆ ಭಯ ಅನ್ನೋದೇನಾದರೂ ಬಂದರೆ, ಡಿಸ್ಕರೇಜ್ಮೆಂಟ್ ಅನ್ನುವಂಥದ್ದು ಬಂದರೆ, ಓಕೆ, ಬೇಸರ ಅನ್ನೋದು ಬಂದರೆ, ಚಿಂತೆ ಅನ್ನೋದು ಬಂದರೆ, ಆಶೀರ್ವಾದ ಹರಿದು ನಿಂತು ಏನೇ ಸಂಭವಿಸಲಿ ಯೇಸು ಹೇಳ್ತಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಸತ್ತೋಗಿದ್ದಾಳೆ, ಯೇಸು ಹೇಳೋದೇನು? ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಬಿಸ್ನೆಸ್ ಲಾಸ್ ಆಯ್ತಾ? ದೇವ್ರ ವಾಕ್ಯ ಹೇಳ್ತದೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ರೋಗ ಬಂದಿದ್ಯಾ? ಯೇಸು ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡು. ಯಾಕೆ? ಅದ್ರ ಒಳಗಡೆ ಜೀವಧಾರೆ ಹರಿಯುತ್ತದೆ. ಯಾವಾಗ ಯೇಸು ಸ್ವಾಮಿ ಇದನ್ನು ಹೇಳಿದ್ರು, ಆ ಮನುಷ್ಯ ನಂಬದ. ಯೇಸು ಸ್ವಾಮಿ ಕಡೆ ಮನೆ ಕರ್ಕೊಂಡೋದ. ಎಲ್ಲರೂ ಅಳ್ತಾ ಇದ್ದಾರೆ, ಗೊಳೋ ಅಂತ ಅಳ್ತಾ ಇದ್ದಾರೆ. ಯೇಸು ಸ್ವಾಮಿ ಒಂದೇ ಹೇಳ್ದ, ಅಳೋರೆಲ್ಲ ಹೊರಗಡೆ ಹೋಗ್ರಿ. ಅರ್ಥ ಏನು? ನಂಬಿಕೆ ಇಲ್ಲದ ಸಂತಾನವೇ ಮೊದಲು ಹೊರಗೆ ಹೋಗು. ನಿನ್ನಿಂದ ಅದ್ಭುತ ನಡೆಯುವುದಿಲ್ಲ. ನಿನ್ನ ಮನೆಯಲ್ಲಿ ಯಾರಾದ್ರೂ ಒಬ್ಬರು ಅಪನಂಬಿಗಸ್ತರಿದ್ರು, ನಿನ್ನ ಮನೆಯಲ್ಲಿ ಅದ್ಭುತ ನಡೆಯುವುದಿಲ್ಲ. ಗಂಡ ಫುಲ್ ಫೇತ್, ಹೆಂಡತಿ ಟುಸ್, ಅದ್ಭುತ ನಡೆಯುವುದಿಲ್ಲ. ಗಂಡ ಹೆಂಡತಿ ಇಬ್ರು ಫೇತಲ್ಲಿ, ನಂಬಿಕೆಯಲ್ಲಿ ಸ್ಟ್ರಾಂಗ್, ಮಕ್ಕಳು ಟುಸ್, ಅದ್ಭುತ ನಡೆಯುವುದಿಲ್ಲ. ಯೇಸು ಹೇಳಿದ್ರು, ಅವ್ರನ್ನ ಹೊರಗಡೆ ಹಾಕು. ಅರ್ಥ, ಅವ್ರನ್ನ ಹೊರಗಡೆ ಹಾಕ್ಬೇಡ್ರಿ, ಅವರಲ್ಲಿರುವಂಥ ಅಪನಂಬಿಕೆ ಸ್ಪಿರಿಟನ್ನು ಹೊರಗಡೆ ಹಾಕ್ರಿ. ಇಡೀ ಫ್ಯಾಮಿಲಿ ಇದೇ ಫೇತಲ್ಲಿ ಜೀವಿಸಿದ್ರೆ ಅವ್ರ ಫ್ಯಾಮಿಲಿ ಹೆಂಗಿರ್ತದೆ? ಜಸ್ಟ್ ಇಮ್ಯಾಜಿನ್ ಮಾಡ್ರಿ.
ಎಲ್ಲರಿಂದ ಜೀವಧಾರೆಗಳು ಹರಿತಾ ಇದೆ. ಗಂಡನಿಂದ ಜೀವಧಾರೆ, ಮಗನಿಂದ ಜೀವಧಾರೆ, ಹೆಂಡತಿಯಿಂದ ಜೀವಧಾರೆ, ಇಡೀ ಕುಟುಂಬದಲ್ಲಿ ಜೀವಧಾರೆ ಹರಿಯುವಾಗ ದೇವರ ವಾಕ್ಯ ಹೇಳ್ತದೆ, ಈ ಫ್ಯಾಮಿಲಿ ನೀರಿನ ಬೆಳೆಯಲ್ಲಿ ಬೆಳೆದಿರುವ ಮರದ ಹಾಗಿದೆ. ಈ ಫ್ಯಾಮಿಲಿ ಎಲೆ ಬಾಡುವುದೇ ಇಲ್ಲ. ಈ ಫ್ಯಾಮಿಲಿ ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ. ಈ ಫ್ಯಾಮಿಲಿಯ ಕಾರ್ಯಗಳೆಲ್ಲ ಸಫಲವಾಗ್ತದೆ. ಹಲ್ಲೆಲೂಯಾ. ನಿನಗೆ ಬೇಕಾದ ಎಲ್ಲ ಆಶೀರ್ವಾದ ಇದ್ರ ಒಳಗಡೆ ಇದೆ. ಏನು ಬೇಕಾದ ಮರೀರಿ, ಇದನ್ನು ಓದೋದು ಬಿಡಬೇಡ್ರಿ. ಯಾಕೆ? ಇದು ನಿನ್ನ ದೇಹಕ್ಕೆ ಆರೋಗ್ಯ ಸಿಗ್ತದೆ. ನಿನ್ನ ದೇಹಕ್ಕೆ ಆರೋಗ್ಯ, ನಿನಗೆ ಜೀವ, ಎಲ್ಲವೂ ಎಲ್ಲಿದೆ ಪ್ರಿಯರೇ? ಕೇವಲ ದೇವರ ವಾಕ್ಯದಲ್ಲಿದೆ. ನಾವೇ ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್.